ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಹೊಸ ಕ್ರಿಮಿನಲ್ ಕಾನೂನು ಕಾರ್ಯಾಗಾರದ ಅಂಗವಾಗಿ ಆ, ಈ ದಿನ ಈ ಸುಳ್ಳು ಪ್ರಕರಣಗಳ ವಿಚಾರವಾಗಿ ಒಂದು ತರಗತಿಯನ್ನ ಏರ್ಪಡಿಸಿದ್ದು. ಆ ತರಗತಿಗೆ ಬಂದಿರುವಂತ ಎಲ್ಲ ಏನು ಆ, ಅಭ್ಯರ್ಥಿಗಳಿಗೆ ಏನು ಆ, ಈ ಒಂದು ಕಾರ್ಯಾಗಾರದ ಅಭ್ಯರ್ಥಿಗಳಿಗೆ ಮತ್ತೆಲ್ಲ ಒಬ್ಬ ಏನು ಆ ಕಾನೂನನ್ನ ತಿಳ್ಕೊಬೇಕು ಅಂತ ಬಂದಿರುವಂತ ಎಲ್ಲ ವ್ಯಕ್ತಿಗಳಿಗೂ ಸಹ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ನೋಡಿ, ಒಂದು ಸತಿ ಏನಾಗುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧಿಯನ್ನ ಪಡೆದಂತಹ ದೊಡ್ಡ ಕ್ರಿಮಿನಲ್ ಲಾಯರ್ ಅವರು ಒಂದು ತಮ್ಮ ಪುಸ್ತಕದಲ್ಲಿ ಬರ್ಕೊಳ್ತಾರೆ, ಈ ತರ ಒಂದು ಕೇಸನ್ನ ನಡೆಸಿದ್ದೆ ನಾನು ಅಂತ. ನೋಡಿ, ಆ ಕೇಸಿನ ಒಂದು ವಿವರವನ್ನ ತಮ್ಗೆ ಕೊಡ್ತೀನಿ. 1900 1960 ಏನು ಇಸ್ವಿಯಲ್ಲಿ ನಡೆದಂತ ಒಂದು ಕೇಸ್ ಅದು. ಆ ಕೇಸಿನ ಸಾರಾಂಶ ಏನು ಅಂತಂದ್ರೆ, ರಮಾ ಭಂಡಾರಿ ಅಂತವ್ರು ಇರ್ತಾರೆ. ರಮಾ ಭಂಡಾರಿ ಅಂತ ಹೇಳಿ ಧಾರವಾಡನಲ್ಲಿ ಇರುವಂತ ಒಂದು ವ್ಯಕ್ತಿ. ಅವರು ಮೇಲೆ ಒಂದು ರೇಪ್ ಕೇಸನ್ನ ಹಾಕಿರ್ತಾರೆ, ಒಂದು ರೇಪ್ ಕಂಪ್ಲೇಂಟ್ ಅನ್ನ ಹಾಕಿರ್ತಾರೆ. ರಮಾ ಭಂಡಾರಿ ಅಂತ ಒಬ್ರು ಮಹಿಳೆ, ಅವ್ರ ಮೇಲೆ ತನ್ನ ವಿದ್ಯಾರ್ಥಿನಿಯರು ಯಾರ್ದೋ ಮಾತನ್ನ ಕಟ್ಕೊಂಡು ಕೇಳ್ಕೊಂಡು ತನ್ನ ಮೇಲೆ ಒಂದು ರೇಪ್ ಪ್ರಕರಣ, ಅಟೆಂಪ್ಟ್ ಟು ಕಮಿಟ್ ರೇಪ್ ಅಂತ ಹೇಳಿ ಒಂದು ಪ್ರಕರಣವನ್ನ ದಾಖಲಿಸಿರ್ತಾರೆ. ಆ ಕಂಪ್ಲೇಂಟ್ ಅಲ್ಲಿ ಏನಂತ ಬರೆದಿರ್ತಾರೆ ಅಂತಂದ್ರೆ, ನಾನು ಸುಲೋಚನಾ ಅಂತ ಹೇಳಿ ವಿದ್ಯಾರ್ಥಿನಿ, ಈ ರಮಾ ಭಂಡಾರಿ ಅವರು ಏನ್ ಮಾಡಿದ್ದಾರೆ, ಅವರು ಒಂದು ನರ್ಸಿಂಗ್ ಟ್ರೈನಿಂಗ್ ಸೆಂಟರ್ ನ ನಡೆಸ್ತಾ ಇರ್ತಾರೆ. ನರ್ಸಿಂಗ್ ಟ್ರೈನಿಂಗ್ ಸೆಂಟರ್ ಹಾಗೂ ಮಿಡ್ ವೈಫರಿ ಸೆಂಟರ್ ನ ನಡೆಸ್ತಾ ಇದ್ದು, ರಮಾ ಭಂಡಾರಿ ಆ ಸೆಂಟರಿನ ಪ್ರಿನ್ಸಿಪಾಲ್ ಆಗಿರ್ತಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ವಿದ್ಯಾರ್ಥಿನಿಯರಾಗಿದ್ದು, ರಮಾ ಭಂಡಾರಿ ಅವರು ಏನು ಕೆಲವು ಬಾರಿ ತನ್ನ ಮನೆಗೆ ಕರ್ಸ್ಕೊತಾ ಇರ್ತಾರೆ, ವಿದ್ಯಾರ್ಥಿನಿಯರನ್ನ ಮನೆಗೆ ಕರ್ಸ್ಕೊಂಡು. ಸೊ ಮನೆಯಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಆ ಕೆಲಸಗಳನ್ನ ಮಾಡಿಸ್ಕೊಂತ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾನು ಒಂದಿನ ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಮನೆಗೆ ಹೋಗಿದ್ದಾಗ ಹೇಳಿದ್ರು, ಮನೆಯಲ್ಲಿ ಒಂದು ಸ್ವಲ್ಪ ದೋಸೆ ಮಾಡಿಕೊಡು ಅಂತ ಹೇಳಿದ್ರು. ದೋಸೆಯನ್ನ ನಾನು ಮಾಡಿದೆ. ತದನಂತರ ಮಾಡೋ ಅಂತ ಸಂದರ್ಭದಲ್ಲಿ ಯಾರೋ ಒಬ್ಬ ಗಂಡಸು ಬಂದ ಮನೆಗೆ. ಸೊ ಅದನ್ನ ನಾನು ನೋಡ್ತಾನೆ ಇದ್ದೆ. ಅವನು ಒಂದು ಒಳಗೆ ಹೋದ. ಒಳಗೆ ಹೋಗಿ ಅಲ್ಲಿ ಕೂತ್ಕೊಂಡ. ತದನಂತರ ರಮ ಭಂಡಾರಿ ಅವರು ನನ್ನ ಕರೆದ್ರು. ನೋಡು, ಆ ರೂಮ್ ನಲ್ಲಿ ಏನೋ ಒಂದು ನಾನು ವಸ್ತುವಲ್ಲಿ ಇಟ್ಟಿದ್ದೀನಿ, ಆ ವಸ್ತುವನ್ನ ತಗೊಂಬೋಗು ಅಂತ ಆ ವ್ಯಕ್ತಿ ಕೂತಿದ್ನಲ್ಲ, ಆ ಕೂತಿರೋ ರೂಮ್ಗೆ ಅವ್ರನ್ನ ಕಳಿಸಿದ್ರು, ನನ್ನನ್ನ ಕಳಿಸಿದ್ರು. ನಾನು ಆ ರೂಮ್ ಒಳಗೆ ಹೋಗಿದ ತಕ್ಷಣ ಆ ರೂಮಿನ ಬಾಕಲನ್ನ ಚಿಲಕವನ್ನ ಹಾಕ್ಬಿಟ್ರು ರಮಾ ಭಂಡಾರಿ ಅವರು. ತಕ್ಷಣ ಡೋರ್ನ ಎಳೆದ್ಬಿಟ್ಟು ಚಿಲಕವನ್ನ ಹಾಕ್ಬಿಟ್ರು. ನಾನು ಒಳಗಡೆ ಇದ್ದೆ. ಅದೇ ಸಂದರ್ಭದಲ್ಲಿ ಅವನು ಏನ್ ಮಾಡ್ದ, ನನ್ನ ಬಾಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಎಲ್ಲೂ ಮಾತಾಡಬಾರ್ದು, ಜೋರ ಕಿರ್ಚಬಾರ್ದು ಅಂತ ನನಗೆ ಹೇಳ್ದ. ಆಮೇಲೆ ತದನಂತರ ನನ್ನ ಮೇಲೆ ರೇಪ್ ಅನ್ನ ಮಾಡ್ದ, ಅತ್ಯಾಚಾರವನ್ನ ಮಾಡ್ದ. ಆಮೇಲೆ ಅತ್ಯಾಚಾರವನ್ನ ಮಾಡಾದ್ಮೇಲೆ ನಾನು ಭಯಭೀತಲಾಗಿದ್ದೆ. ಆಮೇಲೆ ರಮಾ ಭಂಡಾರಿ ಅವರು ಬಂದ್ರು. ರಮಾ ಭಂಡಾರಿ ಅವರು ನನಗೆ ಹೆದರ್ಸಿದ್ರು, ಈ ವಿಚಾರವನ್ನ ಎಲ್ಲಾದ್ರೂ ಹೇಳಿದ್ರೆ ನಿನ್ನನ್ನ ನಾವು ಕೊಂದ್ಬಿಡ್ತೀವಿ, ನಿನ್ ಮರ್ಯಾದೆನೇ ಹೋಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಾನು ಎದುರ್ಕೊಂಡು ಸುಮ್ಮನಾಗ್ಬಿಟ್ಟೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ನನ್ನ ಮುಟ್ಟು ನಿಂತೋಗ್ಬಿಡ್ತು. ನಾನು ಈ ವಿಚಾರನ ಹೋಗಿ ರಮಾ ಭಂಡಾರಿ ಅವ್ರಿಗೆ ಹೇಳಿದಾಗ, ರಮಾ ಭಂಡಾರಿ ಅವರು ಏನು ಆಗಲ್ಲ, ನಾನು ಇದ್ದೀನಿ, ಸುಮ್ಮನೆ ಇರು, ಏನು ಆಗಲ್ಲ ಅಂತ ಹೇಳಿ. ಅವಾಗ ನಾನು ಪ್ರೆಗ್ನೆಂಟ್ ಆಗಿದ್ದೆ. ನನ್ನನ್ನ ಕರ್ಕೊಂಡೋಗಿ ಅವ್ರ ತಂಗಿಯವರೊಬ್ರು ಇದ್ದಾರೆ, ಅವ್ರ ಜೊತೆ ನನ್ನನ್ನ ಒಂದು ಹಾಸ್ಪಿಟಲ್ಗೆ ಕಳ್ಸಿದ್ರು. ಅಲ್ಲಿ ಹಾಸ್ಪಿಟಲ್ ನಲ್ಲಿ ಇಂಥ ಒಬ್ರು ಡಾಕ್ಟರ್ ಇದ್ರು. ಆ ಡಾಕ್ಟರ್ ಏನ್ ಮಾಡಿದ್ರು, ನನಗೆ ಅಬಾರ್ಷನ್ ಅನ್ನ ಮಾಡಿದ್ರು. ಸೊ ತದನಂತರ ಏನು ನನಗೆ ಈ ತರ ಅನ್ಯಾಯ ಆಗ್ಬಿಡ್ತಲ್ಲ ಅಂತ ಯಾವುದೇ ಒಂದು ದಿಕ್ಕನ್ನ ತೋಚದಲೆ ನಾನು ಬಂದು ಇಂಥ ದಿವಸ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಕಂಪ್ಲೇಂಟ್ ಅನ್ನು ಮಾಡಿರ್ತಾರೆ.
ಸೊ ಈ ಕಂಪ್ಲೇಂಟ್ ಆದ್ಮೇಲೆ ರಮಾ ಭಂಡಾರಿ ಅವ್ರ ಮೇಲೆ ಕೇಸು ದಾಖಲಾಗುತ್ತೆ. ಸೊ ಅವರು ದಿಕ್ಕು ತೋಚದರೆ ಆ ಒಬ್ಬ ಪ್ರಸಿದ್ಧ ವಕೀಲರು ಕಚೇರಿಯನ್ನ ಭೇಟಿ ಕೊಡ್ತಾರೆ. ಆ ಪ್ರಸಿದ್ಧ ವಕೀಲರು ಆ ಒಂದು ಕೇಸನ್ನ ತಗೊಳ್ಳೋ ಹಂತದಲ್ಲಿ, ಪ್ರಾರಂಭದ ಹಂತದಲ್ಲಿ ಎಲ್ಲೋ ಒಂದ್ ಕಡೆ ಆ ರಮಾ ಭಂಡಾರಿ ಅವ್ರ ಮೇಲೆ ಒಂದು ಸಂಶಯ ಇದ್ರೂ ಸಹ, ನೋಡಿ, ನೀವು ತಪ್ಪು ಮಾಡ್ದಲೇ ಇದ್ರೆ ನಿಮ್ ಕಡೆ ಜಯ ಆಗುತ್ತೆ, ಆಯ್ತಾ? ತಪ್ಪು ಮಾಡಿದ್ರೆ ನಿಮ್ಗೆ ಶಿಕ್ಷೆ ಆಗತ್ತೆ, ತಪ್ಪು ಮಾಡಿಲ್ಲ ಅಂತಂದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಧೈರ್ಯವಾಗಿರಿ ಅಂತ ಹೇಳಿ ಕೇಸನ್ನ ತಗೋತಾರೆ. ಅವತ್ತಿನ ದಿವಸದಲ್ಲಿ ಆ ಪ್ರಸಿದ್ಧ ವಕೀಲರು ಏನು ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಅಲ್ಲಿ ಧಾರವಾಡಕ್ಕೆ ಹೋಗಿ ಕೇಸನ್ನ ನಡೆಸ್ಬೇಕಾಗುತ್ತೆ. ಆಕೆ ವಿದ್ಯಾರ್ಥಿನಿ ಆಗಿರೋದ್ರಿಂದ ಸ್ಟೂಡೆಂಟ್ ಯೂನಿಯನ್ಗಳು ಎಲ್ಲ ಸಹ ಈ ಒಂದು ಒಂದು ಆ ಆರೋಪದ ಮೇಲೆ ಬಹಳ ಒಂದು ಪ್ರೊಟೆಸ್ಟ್ ನಡೀತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಅದೇ ಧಾರವಾಡ ನಿಟ್ಟಿನಲ್ಲಿ ಆ ಒಂದು ಬಾರ್ ಕೌನ್ಸಿಲ್ನವರು ಒಂದು ಠರಾವನ್ನ, ಒಂದು ಆದೇಶವನ್ನ ಮಾಡಿರ್ತಾರೆ, ಯಾರು ಈ ಕೇಸನ್ನ ತಗೋಬಾರದು. ನೋಡಿ, ಯಾರು ಈ ಕೇಸನ್ನ ತಗೋಬಾರದು. ಯಾಕೆಂದ್ರೆ ಇದು ವಿದ್ಯಾರ್ಥಿನಿಯ ಮೇಲೆ ಆಗಿರುವಂತದ್ದು, ಅದು ಪ್ರಿನ್ಸಿಪಲೇ ಮಾಡಿರೋದ್ರಿಂದ ಯಾರು ಸಹ ವಕಾಲತನ್ನು ವಹಿಸಬಾರದು ಅಂತ ಮಾಡಿರ್ತಾರೆ. ಈ ನಿಟ್ಟಿನಲ್ಲಿ ಒಬ್ಬ ವಕೀಲ ಆ ಕೇಸನ್ನ ತಗೋತಾರೆ. ಆ ಕೇಸನ್ನ ವಕೀಲ ತಗೊಂಡು ಏನು ಕಷ್ಟ ಆದ್ರೂ ಸಹ ಧಾರವಾಡಕ್ಕೆ ಹೋಗ್ತಾರೆ. ಧಾರವಾಡದಲ್ಲೆಲ್ಲ ಅವ್ರಿಗೆ ಆ ಏನು ಹೀನಾಮಾನವಾಗಿ ಆ ನಿಂದನೆಯನ್ನ ಮಾಡುವಂತದ್ದು, ಹಿಂದೆ ಮುಂದೆ ಮಾತಾಡ್ಕೊಳ್ಳುವಂಥದ್ದು. ನೋಡ್ರಿ, ದುಡ್ಡು ಕೊಟ್ರಿ, ಎಂತ ಕೇಸ್ ಬೇಕಾದ್ರು ನಡೆಸ್ತಾನೆ ಕಣ್ರಿ ಇವನು, ಅಂತ ಕೆಟ್ಟ ಲಾಯರ್ ಇವನು ಅಂತೆಲ್ಲ ಬೈಕೊಂತ ಇರ್ತಾರೆ. ಈ ನಿಟ್ಟಿನಲ್ಲಿ ಆ ವಕೀಲರು ಸೂಕ್ಷ್ಮ ರೀತಿಯಲ್ಲಿ ಕೇಸನ್ನ ಏನು ಅಧ್ಯಯನ ಮಾಡಕ್ ಶುರು ಮಾಡ್ತಾರೆ. ನೋಡಿ, ಎವ್ರಿ ಕ್ರಿಮಿನಲ್ ಲಾಯರ್ ಈಸ್ ಅ ಪ್ಯಾರಲಲ್ ಇನ್ವೆಸ್ಟಿಗೇಟರ್ ಅಂತ. ಎವ್ರಿ ಕ್ರಿಮಿನಲ್ ಲಾಯರ್ ಇಸ್ ಅ ಪ್ಯಾರಲಲ್ ಇನ್ವೆಸ್ಟಿಗೇಟರ್. ಇನ್ವೆಸ್ಟಿಗೇಷನ್ ಅನ್ನ ಅವರು ಸಹ ಮಾಡ್ತಾರೆ. ಘಟನೆ ನಡೆದ ಸ್ಥಳ ಎಲ್ಲಿ, ಆ ಘಟನೆ ನಡೆದ ಸ್ಥಳದಿಂದ ಪೊಲೀಸ್ ಸ್ಟೇಷನ್ ಎಷ್ಟು ದೂರದಲ್ಲಿದೆ, ಎಷ್ಟು ನಿಮಿಷದವರೆಗೆ ನಾವು ಹೋಗಿ ಪೊಲೀಸ್ ಸ್ಟೇಷನ್ ತಲುಪೋದು ಅನ್ನೋದು ಎಲ್ಲವೂ ಸಹ ಅಧ್ಯಯನ ಮಾಡಿರ್ತಾನೆ ಒಬ್ಬ ವಕೀಲ. ತನ್ನ ಕ್ಲೈಂಟ್ಗಳಿಗೆ ತಿಳಿಸ್ತಲೇ ಗ್ರೌಂಡ್ ವರ್ಕ್ ಅನ್ನ ಮಾಡಕ್ ಶುರು ಮಾಡಿರ್ತಾನೆ. ಇದೇ ನಿಟ್ಟಿನಲ್ಲಿ ಆ ವಕೀಲನು ಸಹ ಗ್ರೌಂಡ್ ವರ್ಕ್ ಅನ್ನ ಶುರು ಮಾಡಿರ್ತಾನೆ. ಯಾವುದೋ ಒಂದು ವಿಚಾರದಲ್ಲಿ ಅವನಿಗೆ ಆ ವಿಷಯ ಗೊತ್ತಾಗ್ಬಿಡುತ್ತೆ. ಏನು ಅಂತಂದ್ರೆ, ಈ ಈ ಏನು ಪ್ರಕರಣ, ಈ ರಮಾ ಭಂಡಾರಿ ಅವ್ರ ಮೇಲೆ ಅಬೇಟ್ಮೆಂಟ್ ಟು ಕಮಿಟ್ ರೇಪ್ ಅಂತ ಏನ್ ಕೇಸ್ ಹಾಕಿದಾರಲ್ಲ, ಆ ಕೇಸು ಸುಳ್ಳು ಕೇಸು ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇದೇ ನಿಟ್ಟಿನಲ್ಲಿ ಆ ಒಂದು ಕೇಸು ಆ ಒಂದು ಕೋರ್ಟ್ಗೆ ಬರ್ತದೆ. ಕೇಸು ಕೋರ್ಟ್ ಬಂದಂತ ಸಂದರ್ಭದಲ್ಲಿ ವಿಚಾರಣೆ ಕೋರ್ಟ್ ಬಂದಾಗ ಏನು ಆ ನಿಟ್ಟಲ್ಲಿ ಆ ವಕೀಲರು ಏನ್ ಮಾಡ್ತಾರೆ, ಈ ಮುಟ್ಟಿನ ವಿಚಾರದಲ್ಲಿ, ಈ ಪ್ರೆಗ್ನೆನ್ಸಿ ಆಗೋ ಟೈಮಲ್ಲಿ ಮುಟ್ಟು ನಿಂತು ಹೋಗುವಂಥದ್ದು, ಪೀರಿಯಡ್ಸ್ ನಿಂತು ಹೋಗುವಂಥದ್ದು ಆಗುತ್ತೆ. ಆ ಸಂದರ್ಭದಲ್ಲಿ ಆ ಅದಕ್ಕೆ ಸಂಬಂಧಪಟ್ಟಂಗೆ ಲಿಟ್ರೇಚರ್ಗಳನ್ನ ತರಿಸ್ತಾರೆ, ಪುಸ್ತಕಗಳನ್ನ ರೆಫರ್ ಮಾಡ್ತಾರೆ. ಎಷ್ಟು ದಿನಕ್ಕೆ ಏನು ಆ ಒಂದು ಇಂಟರ್ ಕೋರ್ಸ್ ಆದ ನಂತರ ಎಷ್ಟು ದಿನಕ್ಕೆ ಮುಟ್ಟು ನಿಂತೋಗುತ್ತೆ, ಒಂದು ವೀರ್ಯಾಣು ಒಂದು ಅಂಡಾಣುವನ್ನ ಎಷ್ಟು ದಿನದೊಳಗೆ ಪ್ರವೇಶವನ್ನ ಮಾಡುತ್ತೆ, ಆ ಒಂದು ವೀರ್ಯಾಣು ಎಷ್ಟು ದಿನ ಜೀವಂತವಾಗಿರ್ತದೆ, ಸೊ ಅಬಾರ್ಷನ್ ಪ್ರೊಸೀಜರ್ ಏನು ಅನ್ನೋದನ್ನೆಲ್ಲವೂ ಅಧ್ಯಯನ ಮಾಡ್ತಾರೆ. ಸಾಕಷ್ಟು ಪುಸ್ತಕಗಳನ್ನ ತರಿಸ್ತಾರೆ, ಆ ಪುಸ್ತಕಗಳನ್ನ ಓದಕ್ ಶುರು ಮಾಡ್ತಾರೆ. ಸೊ ಓದಕ್ ಶುರು ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ವಿಚಾರ ಸ್ಪಷ್ಟವಾಗಿ ಅರ್ಥ ಆಗ್ಬಿಡುತ್ತೆ ಏನಂತಂದ್ರೆ, ಇದು ಫಾಲ್ಸ್ ಕೇಸ್ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಆ ಒಂದು ದಿನ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾಳೆ. ಯಾವತ್ತು ದಿನ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾಳೆ ಅಂದ್ರೆ 19 ಸೆಪ್ಟೆಂಬರ್. ಇದು ನಾನು ಕೇವಲ ಒಂದು ಆ ಏನು ತರಗತಿಯ ನಿಟ್ಟಿನಲ್ಲಿ ಹೇಳ್ತಾ ಇರೋದ್ರಿಂದ ಏನು ಆ ಆ ಡೇಟು ಏನು ವ್ಯತ್ಯಾಸ ಆಗಿರ್ಬೋದು. ಸೊ ನೀವು ಅಂದಾಜನ್ನ ತಗೊಳ್ಳುವಂಥದ್ದು ನೋಡಿ, 19 ಸೆಪ್ಟೆಂಬರ್ 1969 ಅಂತ ಕೊಟ್ಟಿರ್ತಾರೆ. ಆವತ್ತಿನ ದಿವಸ ನನಗೆ ಅತ್ಯಾಚಾರ ಆಯ್ತು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಆ ಆ ಒಂದು ಏನು ಅಬಾರ್ಷನ್ ಮಾಡಿದಂತಹ ಡಾಕ್ಟರ್ ಅನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಸಂದರ್ಭ, ಅವ್ರು ಬಂದು ಚೀಫ್ ಅನ್ನ ಮಾಡ್ತಾರೆ. ಚೀಫ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನೋಡಿ, ಈ ಒಂದು ಕಟಕಟೆಯಲ್ಲಿ ನಿಂತಿದ್ದಲ್ಲ ರಮಾ ಭಂಡಾರಿ ಅವರು, ಈ ರಮಾ ಭಂಡಾರಿ ಅವ್ರನ್ನ ನೀವು ನೋಡಿದ್ದೀರಾ, ನೋಡಿ ಸರಿಯಾಗಿ ನೋಡಿ, ಅವ್ರ ಮುಖ ನೋಡಿ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಆ ಅಬಾರ್ಷನ್ ಮಾಡಿದ್ರು ಅಂತ ಹೇಳಿದ್ಲಲ್ಲ ಆಕೆ ಕಂಪ್ಲೇನೆಂಟ್,
ಆ ಡಾಕ್ಟರ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದಾಗ ಆ ಡಾಕ್ಟರ್ ಬಂದ್ಬಿಟ್ಟು ಏನ್ ಹೇಳ್ತಾರೆ ಅಂದ್ರೆ, ಈ ವ್ಯಕ್ತಿಯನ್ನ ಇದೇ ಮೊದಲನೇ ಬಾರಿಗೆ ನಾನು ನೋಡ್ತಾ ಇರೋದು. ನೋಡಿ, ಈ ವ್ಯಕ್ತಿಯನ್ನ ಇದೇ ಮೊದಲನೇ ಬಾರಿಗೆ ನಾನು ನೋಡ್ತಾ ಇರೋದು. ನಾನು ಆವತ್ತಿನ ದಿವಸ ಏನು ಈ ಒಂದು ಯಾವುದೋ ಒಂದು ಅಬಾರ್ಷನ್ ಡೇಟ್ ಕೊಟ್ಟಿರ್ತಾಳೆ. ಆ ಅಬಾರ್ಷನ್ ಅವತ್ತಿನ ದಿವಸ ನಾನು ನಡೆಸಿದಂತ ಗರ್ಭಪಾತದಲ್ಲಿ ಈಕೆ ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ವಿಕ್ಟಿಮು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಈಕೆಯನ್ನು ನಾನು ನೋಡಿಲ್ಲ. ಮತ್ತು ಅವತ್ತಿನ ದಿವಸ ನಾನು ಏನು ಅಬಾರ್ಷನ್ ನಾನು ಮಾಡಿದ್ನಲ್ಲ, ಆ ವ್ಯಕ್ತಿ ಈಕೆ ಅಲ್ಲ. ನನಗೆ ಸ್ಪಷ್ಟವಾಗಿ ತಿಳಿದಿದೆ, ಅವತ್ತಿನ ದಿವಸ ಅಬಾರ್ಷನ್ ಅನ್ನ ಮಾಡಿದಂತ ವ್ಯಕ್ತಿ ಹೆಸರು ರಮ್ಯಾ ಅಂತ ಹೇಳಿ. ಸೊ ಈಕೆ ಸುಲೋಚನಾ, ಈಕೆ ಮೇಲೆ ನಾನು ಅಬಾರ್ಷನ್ ಅನ್ನ ಮಾಡಿಲ್ಲ, ನನಗೆ ಸ್ಪಷ್ಟವಾಗಿ ಮಾಹಿತಿ ದೊರಕಿದೆ, ಮಾಹಿತಿ ಗೊತ್ತಿದೆ ನನಗೆ ಅಂತ ಆ ಅಬಾರ್ಷನ್ ಮಾಡಿದಂತ ಡಾಕ್ಟರ್ ತಿಳಿಸ್ಕೊಡ್ತಾರೆ. ಸರಿ ಅಂತ ಹೇಳಿ ಅವತ್ತಿನ ದಿವಸ ಏನು ಆ ರೇಪ್ ಆಯ್ತು ಅಂತ ಹೇಳ್ತಾರಲ್ಲ, ಆ ರೇಪ್ ಆಯ್ತು ಅನ್ನೋ ನಿಟ್ಟಿನಲ್ಲಿ ಒಂದು ಡೇಟ್ ಏನಿತ್ತಲ್ಲ, ಆ ಡೇಟ್ ನ ನಿಟ್ಟಿನಲ್ಲಿ ರಮಾ ಭಂಡಾರಿ ಅವರು ಒಂದು ದಾಖಲೆಯನ್ನ ಕೊಟ್ಟಿರ್ತಾರೆ. ಏನ್ ದಾಖಲೆಯನ್ನ ಕೊಟ್ಟಿರ್ತಾರೆ ಅಂದ್ರೆ, ಆ ತಿಂಗಳು ಪೂರ್ತಿ ಆ ಒಂದು ನರ್ಸಿಂಗ್ ಟ್ರೈನಿಂಗ್ ಸೆಂಟರ್ಗೆ ರಜೆಯನ್ನ ಕೊಡ್ಲಾಗಿರುತ್ತೆ. ಹಾಸ್ಟೆಲ್ ಅಲ್ಲಿ ಯಾವ ವಿದ್ಯಾರ್ಥಿನಿಯರು ಇರಲ್ಲ. ಎಲ್ರೂ ಸಹ ಆ ಒಂದು ನಿಟ್ಟಿನಲ್ಲಿ ತಮಿಳ್ನಾಡಿನಲ್ಲಿ ಒಂದು ಕ್ಯಾಂಪ್ ಅನ್ನ ಮಾಡ್ತಾ ಇರ್ತಾರೆ. ಆ ಕ್ಯಾಂಪ್ಗೆ ಹೋಗಿರ್ತಾರೆ. ಆ ನಿಟ್ಟಿನಲ್ಲಿ ಕ್ಯಾಂಪ್ ನಲ್ಲಿ ಇದ್ದಂತ ಏನು ಆ ರಿಜಿಸ್ಟ್ರಾರ್ ಅನ್ನ ಕೋರ್ಟಿನ ಮೂಲಕ ಸಮನ್ಸ್ ಅನ್ನ ಮಾಡಿಸ್ಕೊಳ್ಳಾಗುತ್ತೆ. ಸಮನ್ಸ್ ಟು ಪ್ರೊಡ್ಯೂಸ್ ಡಾಕ್ಯುಮೆಂಟ್ ಅಂತ ಹೇಳಿ ಕಾನೂನಿನಲ್ಲಿ ಪ್ರಾವಿಷನ್ ಇದೆ. ಆ ಒಂದು ಅರ್ಜಿಯನ್ನ ಹಾಕಿದ್ರೆ ಯಾವುದೇ ಒಂದು ಡಾಕ್ಯುಮೆಂಟ್, ಈ ಮೊಬೈಲ್ ರೆಕಾರ್ಡ್ಸ್ ಇರ್ಬೋದು, ಅಥವಾ ಫೋರೆನ್ಸಿಕ್ ಡಾಕ್ಯುಮೆಂಟ್ಸ್ ಇರ್ಬೋದು, DNA ಇರ್ಬೋದು, ಫೋರೆನ್ಸಿಕ್ ರಿಪೋರ್ಟ್ಸ್ ಇರ್ಬೋದು, ಏನು ಪ್ರಿಂಟ್ ಅನಾಲಿಸಿಸ್, ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ರಿಪೋರ್ಟ್ಸ್ ಇರ್ಬೋದು, ಯಾವ ಒಂದು ರಿಪೋರ್ಟ್ಸ್ ಅಥವಾ CDR ರಿಪೋರ್ಟ್ಸ್ ಇರ್ಬೋದು, ಕಾಲ್ ಡೀಟೇಲ್ಸ್ ರಿಪೋರ್ಟ್ಸ್ ಇರ್ಬೋದು, ಪ್ರತಿಯೊಂದನು ಕಾನೂನಿನಲ್ಲಿ ಅವಕಾಶ ಇದೆ. ಏನು ಅಂತಂದ್ರೆ, ಕೋರ್ಟ್ಗೆ ಅರ್ಜಿಯನ್ನ ಹಾಕಿದಂತ ಸಂದರ್ಭದಲ್ಲಿ ಆ ಡಾಕ್ಯುಮೆಂಟ್ ಯಾರ ಕಡೆ ಇರುತ್ತೆ ಅವ್ರು ತಗೊಂಡ್ಬಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬೇಕು. ಇದೇ ನಿಟ್ಟಿನಲ್ಲಿ ಒಂದು ಅರ್ಜಿಯನ್ನ ಆ ದಿನ ಒಂದು ವಕೀಲರು ಹಾಕ್ತಾರೆ. ಸೊ ಅವತ್ತಿನ ದಿವಸ ಆ ರಿಜಿಸ್ಟ್ರಾರ್ ಎಲ್ಲಿ ತಮಿಳ್ನಾಡಲ್ಲಿ ಕ್ಯಾಂಪ್ ಇತ್ತಲ್ಲ, ಆ ಕ್ಯಾಂಪಿನ ರಿಜಿಸ್ಟ್ರಾರ್ ತರಿಸ್ತಾರೆ. ಅಲ್ಲಿ ರಮಾ ಭಂಡಾರಿ ಅವರು ಇರ್ತಾರೆ. ಈಕೆ ಹೇಳಿದಂತ ಸಂದರ್ಭದಲ್ಲಿ ಅವತ್ತಿನ ದಿವಸ ಆ ಮನೆಯಲ್ಲಿ ರಮಾ ಭಂಡಾರಿ ಇದ್ದು, ಯಾರೊಬ್ಬ ವ್ಯಕ್ತಿ ಬಂದ, ತದನಂತರ ಈಕೆಯನ್ನ ಆ ರೂಮ್ ಕಳಿಸಿದ್ರು, ಅವನು ಚಿಲ್ಕವನ್ನ ಹಾಕಿದ್ರು, ಎಲ್ಲವೂ ಕಟ್ಟು ಕತೆ ಆಗುತ್ತೆ. ಈ ಸಂದರ್ಭದಲ್ಲಿ ಆ ವಕೀಲನಿಗೆ ಏನು ಎಷ್ಟು ಒಂದು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಅಂತಂದ್ರೆ, ಅಲ್ಲಿದ್ದಂತ ವಕೀಲರೇ ಈ ಮುಂಚೆ ದೂರ್ತಾ ಇರ್ತಾರೆ, ಎಂತ ವಕೀಲನ್ರಿ ಇವನು ಅಂತ ಹೇಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಕೇಸಿನ ಬಂಡವಾಳ ಎಲ್ಲಾರ್ಗೂ ಗೊತ್ತಾಗುತ್ತೆ. ಅವ್ರನ್ನ ತುಂಬು ಹೃದಯದಿಂದ ಬರ್ಮಾಡ್ಕೊಂತಾರೆ, ಧಾರವಾಡಕ್ಕೆ ಮಾಡ್ಕೊಂತಾರೆ, ಸಾಕಷ್ಟು ಸನ್ಮಾನವನ್ನ ಮಾಡ್ತಾರೆ. ಈ ಮುಂಚೆ ಅಷ್ಟು ನಾವು ಜಡ್ಜ್ಮೆಂಟ್ ಅಲ್ಲಿ ಆಗ್ಬಿಟ್ಟಿದ್ವಿ ಅಂತ ಹೇಳಿ. ಸೊ ಆಮೇಲೆ ಆ ನಿಜಾಂಶವನ್ನ ಗೊತ್ತಾದ್ಮೇಲೆ ಸಾಕಷ್ಟು ಒಂದು ಅಭಿನಂದನೆಗಳ ಅವ್ರಿಗೆ ಮಹಾಪೂರ್ವೇ ಅರಿಯುತ್ತೆ. ಸೊ ಈ ನಿಟ್ಟಿನಲ್ಲಿ ಆ ಕೇಸಲ್ಲಿ ಆ ರಮಾ ಭಂಡಾರಿ ಅವರು ಬಿಡುಗಡೆ ಆಗ್ತಾರೆ. ನೋಡಿ, ಇದು ಕೇವಲ ಒಂದು ಇನ್ಸ್ಟೆನ್ಸ್. ಎಷ್ಟೋ ಕ್ರಿಮಿನಲ್ ಪ್ರಕರಣಗಳು 100ರಲ್ಲಿ ಶೇಕಡ ಏನು 40% ಮಾತ್ರ ಏನು ಜೆನ್ಯೂನಿಟಿ ಕೂಡಿರ್ತದೆ. ನಾವು ಕೇಳಿರ್ಬೋದು ಕ್ರೈಮ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ, ಅಥವಾ ನೀವು ಈ ಒಂದು ಕೇಸಿನ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ತಗೊಂಡ್ರೆ, ಕ್ರಿಮಿನಲ್ ಕೇಸ್ಗಳಲ್ಲಿ ಎಷ್ಟು ಕನ್ವಿಕ್ಷನ್ಸ್ ಆಗುತ್ತೆ, ಎಷ್ಟು ಅಕ್ವಿಟಲ್ ಆಗುತ್ತೆ ಅಂತಂದ್ರೆ, ನೋಡಿ, ಕನ್ವಿಕ್ಷನ್ ರೇಟ್ ಕೇವಲ 10% ಮಾತ್ರ ಆಗಿರುತ್ತೆ. ಕನ್ವಿಕ್ಷನ್ ರೇಟು 10% ಆಗಿರುತ್ತೆ. ಇನ್ನು 90% ಬಿಡುಗಡೆ ಆಗಿರುತ್ತೆ. 90% ಬಿಡುಗಡೆ, 10% ಕನ್ವಿಕ್ಷನ್ ಆಗಿರುತ್ತೆ. ಕನ್ವಿಕ್ಷನ್ಸ್ ಅಲ್ಲಿ ಒಬ್ಬ ನ್ಯಾಯಾಧೀಶ ಹೆಚ್ಚು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗುತ್ತೆ. ನೀನ್ ಯಾಕೆ ಕನ್ವಿಕ್ಷನ್ ಕೊಟ್ಟಿದ್ಯಾ ಅಂತ ಹೇಳಿ ಮೇಲಿನ ಕೋರ್ಟ್ಗಳು ಅಥವಾ ಮೇಲಿನ ನ್ಯಾಯಾಧೀಶರು ಅವ್ರನ್ನ ಎಂಕ್ವೈರಿ ಮಾಡುವಂತದ್ದು ಇರ್ತದೆ. ಅವ್ರಿಗೆ ಏನು ವರದಿಯನ್ನ ಕೊಡ್ಬೇಕಾಗ್ತದೆ. ಸೊ ಅಕ್ವಿಟಲ್ ಮಾಡುವಂಥದ್ದು ಈಸಿ ಆಗಿರುತ್ತೆ, ಆದ್ರೆ ಕನ್ವಿಕ್ಷನ್ ಮಾಡುವಂಥದ್ದು ಬಹಳ ಕಷ್ಟ ಆಗಿರುತ್ತೆ. ಯಾವ ಒಂದು ಬೇಸಿಸ್ ಮೇಲೆ, ಯಾವ ಒಂದು ಕಾರಣ ಮೇಲೆ, ಯಾವ ಒಂದು ಕಾನೂನಿನ ತತ್ವದ ಮೇಲೆ
ಕನ್ವಿಕ್ಷನ್ ಅನ್ನ ಕೊಡಲಾಗಿದೆ ಈತನಿಗೆ. ಅವನ ಒಂದು ಬದುಕುವ ಹಕ್ಕನ್ನ ಅಲ್ಲಿ ಚ್ಯುತಿಗೊಳಿಸಲಾಗಿದೆ. ಆರ್ಟಿಕಲ್ 19 ಅಂಡ್ ಆರ್ಟಿಕಲ್ 21 ಏನು ಸಂವಿಧಾನ ನಮಗೆ ಹಕ್ಕನ್ನ ಕೊಟ್ಟಿದೆ, ಬದುಕುವ ಹಕ್ಕನ್ನ ಕೊಟ್ಟಿದೆ, ಅದನ್ನ ಚ್ಯುತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇರಬೇಕು. ನೋಡಿ, ಇನ್ ಎವ್ರಿ ಕ್ರಿಮಿನಲ್ ಜಡ್ಜ್ಮೆಂಟ್, ಇಂದಿನ ಒಂದು ತರಗತಿಯಲ್ಲಿ ನಾನು ಹೇಳ್ತಾ ಇದ್ದೆ, ಪ್ರತಿಯೊಂದು ಕ್ರಿಮಿನಲ್ ತೀರ್ಪಿನಲ್ಲಿ 3 ಅಂಶ ಇರ್ತದೆ. ಯಾವುದು ಅಂತಂದ್ರೆ ಪಾಯಿಂಟ್ಸ್ ಫಾರ್ ಡಿಟರ್ಮಿನೇಷನ್, ಡಿಸಿಷನ್ ಅಂಡ್ ರೀಸನ್ ಫಾರ್ ಡಿಸಿಷನ್. 3 ಪಾಯಿಂಟ್ಸ್ ನೋಡಿ: ಪಾಯಿಂಟ್ಸ್ ಫಾರ್ ಡಿಟರ್ಮಿನೇಷನ್, ಡಿಸಿಷನ್, ರೀಸನ್ ಫಾರ್ ಡಿಸಿಷನ್. 3 ಅಂಶಗಳು. ಯಾವ ಅಂಶದ ಮೇಲೆ ಈ ವ್ಯಕ್ತಿಯ ವಿಚಾರಣೆ ಆಗಿದೆ, ಈ ನಿಟ್ಟಿನಲ್ಲಿ ಪ್ರಾಸಿಕ್ಯೂಷನ್ ಅವರು ಏನು ಸಾಕ್ಷಿಗಳನ್ನ ಒದಗಿಸಿದ್ದಾರೆ, ಆ ಸಾಕ್ಷಿಗಳ ಎಕ್ಸಾಮಿನೇಷನ್ ಆಗಿದೆ. ತದನಂತರ ಆ ಸಾಕ್ಷಿಯ ಮರು ವಿಚಾರಣೆ, ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದು ಯಾವ ಅಂಶ ನಿಜಾಂಶ ಹೊರಬಿದ್ದಿದೆ, ಆ ಹೊರಬಿದ್ದಿರೋ ನಿಜಾಂಶವನ್ನ ಅಪ್ರಿಶಿಯೇಟ್ ಮಾಡುವಂಥದ್ದು. ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಅಂತ ನಾವು ಕರಿತೀವಿ. ಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಇನ್ ಕ್ರಿಮಿನಲ್ ಕೇಸಸ್. ಆ ಅಪ್ರಿಸಿಯೇಷನ್ ತದನಂತರ ಒಂದು ರೀಸನಿಂಗ್ ಗೆ ಬಂದಿರ್ತಾರೆ. ನೋಡಿ, ಒಂದು ರೀಸನಿಂಗ್ ಗೆ ಬಂದಿರ್ತಾರೆ. ಅವತ್ತಿನ ದಿವಸ ಏನು ರಾಧಿಕಾ ತನ್ನ ಅತ್ತೆಯನ್ನ ಬಿಡ್ಲಿಕ್ಕೆ ಬಂದಿರ್ತಾಳೆ. ರಾಧಿಕಾ ಮಲ್ಲೇಶ್ವರಂನ ಏನು ನಿವಾಸಿ. ತನ್ನ ತಾಯಿ, ತನ್ನ ಅತ್ತೆ ಇರುವಂತದ್ದು ಜಯನಗರದಲ್ಲಿ, ಬೆಂಗಳೂರಿನಲ್ಲಿ ಜಯನಗರದಲ್ಲಿ. ಅತ್ತೆಗೆ ಹುಷಾರಿಲ್ಲ ಅಂತ ಬಂದಿದ್ದು. ಆ ದಿನ ಅತ್ತೆಯನ್ನ ನೋಡ್ಕೊಂಡು ಜಯನಗರದ ಬಸ್ ಸ್ಟಾಪ್ ನಲ್ಲಿ ನಿಂತಿದ್ದಾಗ ಅತ್ತೆನೂ ಸಹ ಬರ್ತಾಳೆ. ಆಯ್ತು, ನನ್ನ ಸೊಸೆ ಹೋಗ್ತಾ ಇದ್ದಾಳೆ ಅಂತೇಳಿ ಆ ಅತ್ತೆ ಏನ್ ಮಾಡ್ತಾಳೆ ಅಂತಂದ್ರೆ, ತನ್ನ ರಾಧಿಕಾ ತನ್ನ ಸೊಸೆ ಆ ತರಕಾರಿ ಬುಟ್ಟಿಯನ್ನ ಮರ್ತೋಗಿದ್ದಾಳೆ ಅಂತ ಹೇಳಿ ತಾನೇ ಕೊಡೋಣ ಅಂತ ಹೇಳಿ ಬಸ್ ಅನ್ನ ಹತ್ಕೋತಾಳೆ. ಹತ್ಕೊಂಡಂತ ಸಂದರ್ಭದಲ್ಲಿ ಆ ಒಂದು ಧಾವಂತದಲ್ಲಿ ಕಂಡಕ್ಟರ್ ವಿಜಿಲ್ ಅನ್ನ ಬ್ಲೀವ್ ಮಾಡ್ತಾನೆ. ಆ ಧಾವಂತದಲ್ಲಿ ಇಳಿಯಕ್ ಹೋಗ್ತಾಳೆ, ಕೆಳಗಡೆ ಬೀಳ್ತಾಳೆ. ತನ್ನ ಎಡ ತೊಡೆಯ ಮೇಲೆ ತನ್ನ ಬಲ ತೊಡೆಯ ಮೇಲೆ, ರೈಟ್ ಥೈ ಮೇಲೆ ಬಸ್ಸಿನ ಹಿಂಭಾಗದ ಎಡಚಕ್ರ ಹರಿಯುತ್ತೆ. ಆಕೆ ಸ್ಥಳದಲ್ಲೇ ಮೃತಪಡ್ತಾಳೆ. ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಏನಂತ ಪ್ರಶ್ನೆಯನ್ನ ಕೇಳ್ತಾರೆ ಅಂತಂದ್ರೆ, ವಿಷಲ್ ಅನ್ನ ಹೊಡೆದಂತ ಸಂದರ್ಭದಲ್ಲಿ ತಕ್ಷಣ ಬಸ್ಸು ನಿಂತಿದೆ. ವಿಷಲ್ ಅನ್ನ ಹೊಡೆದಂತ ಸಂದರ್ಭದಲ್ಲಿ ಬಸ್ಸು ತಕ್ಷಣ ನಿಲ್ಸುದ್ರ? ಅದಕ್ಕೆ ಸಾಕ್ಷಿಯನ್ನು ಉತ್ತರ ಕೊಟ್ಟಿರ್ತಾನೆ, ನಿಲ್ಸಿದ್ರು. ಒಬ್ಬ ಸಾಕ್ಷಿಯನ್ನು ಹೇಳಿರ್ತಾನೆ, ನಿಲ್ಸಿದ್ರು, ತಕ್ಷಣ ನಿಲ್ಸಿದ್ರು. ರಾಧಿಕಾಳ ಅತ್ತೆ ಏನು ಬಸ್ಸನ್ನ ಹತ್ಕೊಂಡಿದ್ರಲ್ಲ, ಹತ್ಕೊಂಡ ಆದ್ಮೇಲೆ ಸಹ ಪ್ಯಾಸೆಂಜರ್ಸ್ ಹತ್ಕೊಂಡಿದ್ರ ಅಂದ್ರೆ ಹೌದು ಅಂತ ಹೇಳ್ತಾರೆ. ಒಬ್ಬ ಸಾಕ್ಷಿ ಹೇಳ್ತಾನೆ, ನೀವು ವಿಜಲ್ ಹೊಡೆದಿತ್ತು, ಕಂಡಕ್ಟರ್ ವಿಜಲ್ ಹೊಡೆದಿತ್ತು, ನಿಮಗೆ ಕೇಳಿಸ್ತಾ ಅಂತ ಕೇಳಿದ್ರೆ, ಇಲ್ಲ, ವಿಜಲ್ ಹೊಡೆದಿದ್ದು ಕೇಳಿಸ್ಲಿಲ್ಲ ಅಂತ ಹೇಳ್ತಾನೆ. ಬ್ರೇಕ್ ಇನ್ಸ್ಪೆಕ್ಟರ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿರ್ತಾರೆ. ಬ್ರೇಕ್ ಇನ್ಸ್ಪೆಕ್ಟರ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದು, ಬ್ರೇಕ್ ಇನ್ಸ್ಪೆಕ್ಟರ್ ಅನ್ನ ಕೇಳಿರ್ತಾರೆ ಪ್ರಶ್ನೆ ಏನು ಅಂತಂದ್ರೆ, ಈಸ್ ದೇರ್ ಎನಿ ಬ್ರೇಕ್ ಫೇಲ್ಯೂರ್ ಇನ್ ದ ಬಸ್? ದ ಬ್ರೇಕ್ ವಾಸ್ the system of brake was correct, was working properly ಅಂತ ಪ್ರಶ್ನೆಯನ್ನು ಕೇಳಿರ್ತಾರೆ. ಹೌದು, the system of brake was working properly. There was no such default in the brake system. So brake can be applied. ನೋಡಿ, brake can be applied. So even at the spot, after the screaming of the after the screaming of the passengers, the bus was stopped. ಬಸ್ ನ ಸ್ಟಾಪ್ ಮಾಡಿರ್ತಾರೆ, ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿರ್ತಾರೆ. ಸೊ ದೇರ್ ಈಸ್ ಅನ್ ಅಲಿಗೇಷನ್ ಆಫ್ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್. ಸೆಕ್ಷನ್ 304 is invoked. Section 304A is invoked. Section 304A of the IPC ಏನ್ ಹೇಳುತ್ತೆ? ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್, ದಿ ಕಂಡಕ್ಟ್ ಆಫ್ ಎ ಪರ್ಸನ್ ವಿಚ್ ಲೀಡ್ಸ್ ಟು ಡೆತ್ ಆಫ್ ಎನಿ ಪರ್ಸನ್ ಈಸ್ ಪನಿಷಬಲ್ ಅಂಡರ್ IPC, so and so imprisonment ಅಂತ ಹೇಳಿರ್ತಾರೆ. ಸೊ ಹಿಯರ್ ಬ್ರೇಕ್ ಅನ್ನ ಅಪ್ಲೈ ಮಾಡಿದ ತಕ್ಷಣ ಗಾಡಿ ನಿಂತಿದೆ, ಜನಗಳು ಕಿರ್ಚಿದ್ದಾರೆ, ತಕ್ಷಣ ನಿಲ್ಸಿದ್ದಾರೆ. ಅಲ್ಲಿ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಎಲ್ಲಿ ಬಂತು?
ರ್ಯಾಶ್ ನೆಗ್ಲಿಜೆಂಟ್ ಡ್ರೈವಿಂಗ್ ಆಗಿದೆಯಾ ಅದು? ಇಲ್ಲ. ತಕ್ಷಣ ನಿಲ್ಸಿದ್ದಾರೆ. ಸೊ ಅಲ್ವಾ? ಸೊ ಗಾಡಿ ಹೋಗ್ತಾ ಇದ್ದು, ಗಾಡಿ ಸ್ಟಾರ್ಟ್ ಆಗ್ಬಿಟ್ಟು ಹೋಗ್ತಾ ಇದ್ದು ಜಂಪ್ ಮಾಡಿ, ಅಥವಾ ಆ ಇನ್ಸಿಡೆಂಟ್ ಆದ್ಮೇಲೂ ಬಸ್ ರನ್ ಮಾಡ್ಬಿಟ್ಟಿದ್ರೆ, ಸೊ ದೇರ್ ವಾಸ್ ಎ ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್. ಸೊ ಹಿಯರ್ ಇನ್ ದ ಕೇಸ್, ಇನ್ ದ ಪ್ರೆಸೆಂಟ್ ಕೇಸ್, ತಕ್ಷಣ ಅವಳು ಕಿರ್ಚ್ತಾಳೆ, ರಾಧಿಕಾಳ ಅತ್ತೆ ಕಿರ್ಚ್ತಾಳೆ, ಜೋರ ಕಿರ್ಚ್ತಾಳೆ. ತಕ್ಷಣ ಗಾಡಿ ಜನ ಕಿರ್ಚ್ತಾರೆ, ತಕ್ಷಣ ಬ್ರೇಕಪ್ ನ ಅಪ್ಲೈ ಮಾಡ್ತಾರೆ. ಅಂಡ್ ದಿ ಅದರ್ ಎವಿಡೆನ್ಸ್, ಹೂ ಈಸ್ ದಿ ಪೆಟ್ಟಿ ಶಾಪ್ ಕೀಪರ್, ಅವನು ಆ ರಾಧಿಕಾ ಕರ್ಕೊಂಡು ಹೋಗಿರ್ತಾರೆ, ಬನ್ನಿ ನಮ್ಮ ಅತ್ತೆ ಮನೆ ತರ ಗಾಡಿ ಹರಿದು ಬಿಟ್ಟಿದೆ, ಕಂಪ್ಲೇಂಟ್ ಕೊಡೋಣ ಅಂತ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿರ್ತಾನೆ. ಅವನು ಈ ಇಸ್ ದ ಐ ವಿಟ್ನೆಸ್ ಅಂತ ಕರ್ಕೊಂಡು ಹೋಗಿರ್ತಾರೆ. ಕ್ರಾಸ್ ಎಕ್ಸಾಮಿನೇಷನ್ ನಿಲ್ಸ್ಕೊಂಡು ಕೇಳಿದಾಗ, ನೀವು ಆ ಒಂದು ಘಟನೆಯನ್ನ ನೋಡಿದ್ರ ಅಂದ್ರೆ, ಅವನು ಏನ್ ಹೇಳ್ತಾ ಇರ್ತಾನೆ, ಘಟನೆಯನ್ನ ನಾನು ನೋಡಿಲ್ಲ ಅಂತ ಹೇಳ್ತಾನೆ. ಸೊ ಈ ಇಸ್ ನಾಟ್ ದ ಐ ವಿಟ್ನೆಸ್. One passenger says that yes, it was immediately stopped after an alarm raised by the passengers ಅಂತ ಹೇಳಿರ್ತಾನೆ. ಇನ್ನೊಬ್ಬ ಹೇಳಿರ್ತಾನೆ, ಐ ಆಮ್ ನಾಟ್ ಐ ವಿಟ್ನೆಸ್ ಅಂತ ಹೇಳಿರ್ತಾನೆ. ದ ಬ್ರೇಕ್ ಇನ್ಸ್ಪೆಕ್ಟರ್ ಹ್ಯಾಸ್ ಗಿವನ್ ಅ ಡಿಪೋಸಿಷನ್ ದಟ್ ದ ಬ್ರೇಕ್ ವಾಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಬೈ ದಟ್ ಟೈಮ್ ವೆನ್ ದ ಆಕ್ಸಿಡೆಂಟ್ ವಾಸ್ ಅಕರ್ಡ್ ಅಂತ ಹೇಳಿರ್ತಾನೆ. ಸೊ ಈ ನಿಟ್ಟಿನಲ್ಲಿ ಏನಾಗುತ್ತೆ, ಸೊ ಇಟ್ ಕಮ್ಸ್ ಟು ದಿ ಮೈಂಡ್ ಆಫ್ ದಿ ಜಡ್ಜ್ ದಟ್ it is because of the contributory negligence. It is because of the contributory negligence. The Kamalamma, the deceased person who met with an accident, bus accident, has voluntarily jumped out of the bus, and there was no some a person who is being pushed to death. It's not like that. See, she had voluntarily jumped off from the bus when the bus started moving. When the bus started. ಸೊ ಈ ನಿಟ್ಟಲ್ಲಿ ಯಾರು ತಪ್ಪು? ಕಮಲಮ್ಮಂದೇ ತಪ್ಪು. ಯಾಕೆ ಕಮಲಮ್ಮಂದು ತಪ್ಪು ಅಂತಂದ್ರೆ, ಆಕೆ ಕಂಡಕ್ಟರ್ಗೆ ತಿಳಿಸ್ಬೇಕಾಗಿತ್ತು. ನೋಡಿ, ಕಂಡಕ್ಟರ್ಗೆ ನಾನು ಇಳಿತಾ ಇದ್ದೀನಿ ತಡಿಯಪ್ಪ, ಸ್ಟಾರ್ಟ್ ಮಾಡ್ಬೇಡ ಬಸ್ಸು ಅಂತ ಹೇಳಿದ್ರೆ ಅವನು ಇಳಿಸ್ತಾ ಇದ್ದ. ಯು ಮೇ ಆಸ್ಕ್, ಸಿ ದೇರ್ ಆರ್ ಲಾಟ್ ಆಫ್ ಡಿಬೇಟ್ಸ್, ಬಟ್ ಹಿಯರ್ ವಾಟ್ ಈಸ್ ದಿ ಪರ್ಪಸ್ ಆಫ್ ಲರ್ನಿಂಗ್ ದಿ ಥಿಂಗ್ಸ್ ಹಿಯರ್ ಈಸ್, ಸಿ, in every criminal cases, there will be a reasoned decision. Every decision will come through with through reasoning. ಪ್ರತಿಯೊಂದು ರೀಸನಿಂಗ್ ಅನ್ನ ಮಾಡಿ, ಆಲೋಚನೆಯನ್ನ ಮಾಡಿ ಡಿಸಿಷನ್ ಅನ್ನ ಕೊಡ್ತಾರೆ, ಹಾಗೆ ಡಿಸಿಷನ್ ಕೊಡಲ್ಲ. ಸೊ ಈ ನಿಟ್ಟಿನಲ್ಲಿ ಯಾವುದೇ ಸುಳ್ಳು ಪ್ರಕರಣ ನಿಮ್ಮ ಮೇಲೆ ದಾಖಲಾದಂತ ಸಂದರ್ಭದಲ್ಲಿ ಹೆದರ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಯಾಕೆ ಅಂತಂದ್ರೆ at the time of giving a decision, the decision will not be, ನೋಡಿ, the decision will not be bare decision without reasoning. It will be a reasoned decision. ರೇ ಆಯ್ತು, ನೀವೇನೋ ಕಂಪ್ಲೇಂಟ್ ಮಾಡಿದ್ದೀರಾ ಹಂಗಂತ ಜಡ್ಜ್ ಬಿಟ್ಟು ಸುಮ್ನೆ ಜಡ್ಜ್ಮೆಂಟ್ ಕೊಡ್ತಾರೇನ್ರಿ, ನನ್ನ ಕನ್ವಿಕ್ಷನ್ ಕೊಡ್ತಾರೇನ್ರಿ? ಜಡ್ಜ್ಗೆ ಯೋಚನೆ ಮಾಡೋ ಶಕ್ತಿ ಇರೋದಿಲ್ವಾ? ನ್ಯಾಯಾಲಯಕ್ಕೆ ಯೋಚನೆ ಮಾಡೋ ಶಕ್ತಿ ಇರೋದಿಲ್ವಾ? ಶಕ್ತಿ ಇರುತ್ತೆ. ನ್ಯಾಯಾಲಯಕ್ಕೆ ಯೋಚನೆ ಮಾಡೋದ ಶಕ್ತಿ ಇರುತ್ತೆ. ಘನ ನ್ಯಾಯಾಲಯಕ್ಕೆ ವಿವೇಚನಾ ಶಕ್ತಿ ಇರುತ್ತೆ. ವಿವೇಚನೆಯನ್ನ ಅಪ್ಲೈ ಮಾಡುತ್ತೆ, ಸುಮ್ನೆ ಶಿಕ್ಷೆ ಕೊಡಲ್ಲ. ನೀವು ಕಂಪ್ಲೇಂಟ್ ಹಾಕಿದಷ್ಟು ನನಗೇನ್ ಶಿಕ್ಷೆ ಆಗಲ್ಲ. ಯಾಕೆ ಶಿಕ್ಷೆ ಆಗಲ್ಲ ಅಂತಂದ್ರೆ, ನ್ಯಾಯಾಲಯದಲ್ಲಿ ಸರಿ ಯಾವುದು, ತಪ್ಪು ಯಾವುದು, ನಿಜ ಯಾವುದು, ಸುಳ್ಳು ಯಾವುದು ಅಂತ ಪರಿಶೀಲನೆಗೆ ಒಳಪಡುತ್ತೆ. ಹಾಗಾಗಿ ಎದುರ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಅಂತ. ನೋಡಿ, ಈ ನಿಟ್ಟಿನಲ್ಲಿ ಒಂದ್ ವೇಳೆ ಸುಳ್ಳು ಕಂಪ್ಲೇಂಟ್ ಅನ್ನ ಆಲ್ರೆಡಿ ಕೊಟ್ಬಿಟ್ಟಿದ್ರು, ಕೇಸು ಕೋರ್ಟ್ ಪ್ರಕರಣದಲ್ಲಿ ಕೇಸ್ ನಡೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ಕಾನೂನಿನ ನಿಟ್ಟಿನಲ್ಲಿ ಯಾವೆಲ್ಲ ಅಂಶಗಳು ಒಂದು ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಏನೆಲ್ಲ ಅವಕಾಶಗಳು ಒಬ್ಬ ವ್ಯಕ್ತಿಗೆ ಇರ್ತದೆ ಅಂತ ನಾವು ತಿಳಿಯಕ್ಕೆ ಶುರು ಮಾಡಿದ್ರೆ, ನೋಡಿ, ಪ್ರಾರಂಭದ ಹಂತದಲ್ಲಿ ಯಾವುದೇ ಒಂದು ಸುಳ್ಳು ಕಂಪ್ಲೇಂಟ್ ಒಬ್ಬ ವ್ಯಕ್ತಿಯ ಮೇಲೆ ಹಾಕ್ಲಾಯ್ತು. ಆ ಸಂದರ್ಭದಲ್ಲಿ ಪ್ರಾರಂಭದ ಹಂತದಲ್ಲಿ ಆ ವ್ಯಕ್ತಿ ಆ ಕಂಪ್ಲೇಂಟಿನ ವಿರುದ್ಧ, ನೋಡಿ, ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಅಲ್ಲಿ ಕಾಗ್ನಿಸಬಲ್ ಅಫೆನ್ಸಿನ ಒಂದು ಇಂಗ್ರೀಡಿಯಂಟ್ ಇತ್ತು. ಎಲ್ಲಾ ಕಂಪ್ಲೇಂಟ್ ನೀವು ಕಂಪ್ಲೇಂಟ್ ಅಲ್ಲಿ ಎಲ್ಲ FIR ಮಾಡಲ್ಲ. ಯಾವ ಒಂದು ಕಂಪ್ಲೇಂಟ್ ಅಲ್ಲಿ
ಸನ್ನೇತರ ಅಪರಾಧದ ಅಂಶಗಳಿರುತ್ತೆ. ಅಂತ ಒಂದು ಏನು ಕಂಪ್ಲೇಂಟ್ ಆಧಾರದ ಮೇಲೆ FIR ಅನ್ನ ಮಾಡ್ತಾರೆ. ಪ್ಲೀಸ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್. ನೋಡಿ, ನಾನು ಅದನ್ನ ತಮಗೆ ಓದಿ ತಿಳಿಸ್ಕೊಡ್ತೀನಿ. ಲೆಟ್ ಮೀ ರೀಡ್ ವಾಟ್ ಎಕ್ಸಾಕ್ಟ್ಲಿ ದ ಕಂಪ್ಲೇಂಟ್ ಇನ್ ದಿ CRPC, ಅಂಡ್ ದೇರ್ ಆಫ್ಟರ್ ವಿಲ್ ಮೂವ್ ಟು ದ ನ್ಯೂ ಕೋಡ್. ನ್ಯೂ ಕೋಡ್, ಹೊಸ ಕಾನೂನಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಏನಿದೆ ಅಂತ ನೋಡೋಣ. ನೋಡಿ, ಇದು ತಮಗೆ ತುಂಬಾ ಇಂಪಾರ್ಟೆಂಟ್. ನಾನು ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ, ಇದನ್ನ ತಿಳ್ಕೊಬೇಕು, ಇದನ್ನ ಪ್ರತಿಯೊಬ್ರು ಅರ್ಥೈಸ್ಕೋಬೇಕು. ನೋಡಿ, ಇದನ್ನ ಪ್ರತಿಯೊಬ್ರು ತಿಳ್ಕೋಬೇಕು, ಇದನ್ನ ಪ್ರತಿಯೊಬ್ರು ಅರ್ಥೈಸ್ಕೋಬೇಕು. ಆ ನಿಟ್ಟಿನಲ್ಲಿ ಇದನ್ನ ತಿಳ್ಕೊಬೇಕಾಗತ್ತೆ. ನೋಡಿ, ಡೆಫಿನೇಷನ್ ಪಾರ್ಟ್ ನಲ್ಲಿ ಸೊ ಯು ವಿಲ್ ಕಮ್ ಅಕ್ರಾಸ್ ವಾಟ್ ಈಸ್ ಎಕ್ಸಾಕ್ಟ್ಲಿ ಅ ಕಂಪ್ಲೇಂಟ್. ಸೊ ವೆನ್ ಅನ್ FIR ವಿಲ್ ಬಿ ರಿಜಿಸ್ಟರ್ಡ್. ನೋಡಿ, ಸೊ ವೇರ್ ಡು ವಿ ಫೈಂಡ್ ದಿಸ್? ನೋಡಿ, ಕಾಗ್ನಿಸಬಲ್ ಅಫೆನ್ಸ್ ಅಂತ ಇದೆ. ಸೆಕ್ಷನ್ 2 ಕ್ಲಾಸ್ C ಅಡಿಯಲ್ಲಿ ಅದನ್ನ ಬಗ್ಗೆ ಹೇಳಲಾಗುತ್ತೆ. ಕಾಗ್ನಿಸಬಲ್ ಅಫೆನ್ಸ್ ಮೀನ್ಸ್ an offense for which and cognizable case means a case in which a police officer may, in accordance with the first schedule or under any other law, for the time being in force, arrest without warrant. Only an offense where the cognizable offense content is present. In that case only police officer can arrest without warrant. Please always understand. If the complaint does not constitute the cognizable case or a cognizable offense, then a police officer will be a handicap to arrest a person. Please always understand this thing. ಪೊಲೀಸ್ ಆಫೀಸರು ನೀವು ಕೊಟ್ಟಂತ ಕಂಪ್ಲೇಂಟ್ ಅಲ್ಲಿ ಕಾಗ್ನಿಸಬಲ್ ಕಂಟೆಂಟೇ ಇಲ್ಲ ಅಂದಾಗ ಆ ಸಂದರ್ಭದಲ್ಲಿ ಅರೆಸ್ಟ್ ಮಾಡಕ್ಕೆ ಬರಲ್ಲ. ನೋಡಿ, means an offense for which and cognizable case means a case in which a police officer may, in accordance with the first schedule of the CRPC, even ನಿಮ್ಮ ಹೊಸ ಕಾನೂನು ಅಡಿಯಲ್ಲೂ ಫಸ್ಟ್ ಶೆಡ್ಯೂಲ್ ಇದೆ. ಈ ಫಸ್ಟ್ ಶೆಡ್ಯೂಲ್ ನಾವು ಒಂದು FIR ಕಾಪಿಯನ್ನ ನಿಮ್ಗೆ ಯಾರಾದ್ರೂ ಕೊಟ್ಟಂತ ಸಂದರ್ಭದಲ್ಲಿ, ಅಥವಾ ನಿಮ್ಗೆ FIR ಆಗೋಯ್ತು ಅನ್ನೋ ಸಂದರ್ಭದಲ್ಲಿ, ಆ FIR ಅಲ್ಲಿ ಸೆಕ್ಷನ್ಸ್ ಗಳನ್ನು ಮೆನ್ಷನ್ ಮಾಡಿರ್ತಾರೆ. ಈ ಸೆಕ್ಷನ್ ಮೇಲೆ ಈ ಪ್ರಕರಣವನ್ನ ದಾಖಲಿಸ್ತದೆ. ಆ ಸೆಕ್ಷನ್ ಅನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರೆ, CRPC ಪುಸ್ತಕವನ್ನ ತಗೊಂಡು ಆ ಫಸ್ಟ್ ಶೆಡ್ಯೂಲ್ ನಲ್ಲಿ ನೋಡ್ಬೇಕು. ಅದು ಕಾಗ್ನಿಸಬಲ್ ಅಫೆನ್ಸಾ, ನಾನ್ ಕಾಗ್ನಿಸಬಲ್ ಅಫೆನ್ಸಾ, ಟ್ರಯಬಲ್ ಬೈ ಮ್ಯಾಜಿಸ್ಟ್ರೇಟಾ, ಟ್ರಯಬಲ್ ಬೈ ಸೆಷನ್ನ, ಇದು ಬೇಲಬಲ್ ಅಫೆನ್ಸಾ, ಇದು ನಾನ್ ಬೇಲಬಲ್ ಅಫೆನ್ಸಾ ಅಂತ ಪೂರ್ತಿ ಆ ಟೇಬಲ್ ಕೊಟ್ಟಿದ್ದಾರೆ ಅವರು. ಆ ಟೇಬಲ್ ಅಲ್ಲಿ ನೋಡ್ಕೊಂಡ್ಬಿಟ್ರೆ ನಮ್ಗೆ ಈ ಕೇಸ್ನ ಎಲ್ಲಿ ಬೇಲ್ ಹಾಕ್ಬೇಕು, ಎಲ್ಲಿ ಬೇಲ್ ಹಾಕ್ಬಾರ್ದು, ಎಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕ್ಬೇಕು, ಇದು ಯಾವ ಕೋರ್ಟ್ ಮುಂದೆ ಬರುತ್ತೆ, ಇದಕ್ಕೆ ಯಾವ ಕೋರ್ಟ್ ಮುಂದೆ ಬರಲ್ಲ, ಇದು ಬೇಲಬಲ್ ಅಫೆನ್ಸಾ, ಇದು ನಾನ್ ಬೇಲಬಲ್ ಅಫೆನ್ಸಾ ಅನ್ನೋ ಸಂಪೂರ್ಣ ಮಾಹಿತಿ ಗೊತ್ತಾಗ್ಬಿಡುತ್ತೆ. ಒಂದ್ ವೇಳೆ ಪೊಲೀಸ್ನವರು ಅರೆಸ್ಟ್ ಅನ್ನು ಮಾಡ್ಬಿಟ್ಟಿದ್ರೆ, ಇಲ್ಲಿ ಬೇಲಬಲ್ ಅಫೆನ್ಸ್ ಅಂತ ಇದ್ದು ಅರೆಸ್ಟ್ ಹೆಂಗ್ ಮಾಡಿದ್ರು ಅಂತ ಪ್ರಶ್ನೆ ಉದ್ಭವ ಆಗುತ್ತೆ. ಅಲ್ಲಿ ಒಂದ್ ವೇಳೆ ಅಲ್ಲಿ ಆ ಟೇಬಲ್ ನ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಇದ್ರೆ ಇದ್ರಲ್ಲಿ ಹೆಂಗೆ FIR ಹಾಕಿದ್ರು ಅಂತ ಪ್ರಶ್ನೆ ಬರುತ್ತೆ ನಿಮ್ಗೆ. ಅಲ್ಲಿ ನಿಮ್ಮ ಪ್ರಾರಂಭದ ಹಂತದಲ್ಲಿ ಅಲ್ಲಿ ನಿಮ್ಗೆ ಪೊಲೀಸ್ನವರ ಒಂದು ಇಲ್ಲಿ ಒಂದು ಇನ್ಕೆಪಾಸಿಟಿಯನ್ನ ನಮಗೆ ಗೊತ್ತಾಗಿದ ತಕ್ಷಣ ಆ ಬೇಸಿಸ್ ಮೇಲೆ ಸೆಕ್ಷನ್ 482 ಅಡಿಯಲ್ಲಿ ಹೈಕೋರ್ಟ್ ನಲ್ಲಿ, ಉಚ್ಚ ನ್ಯಾಯಾಲಯ ಅಲ್ಲಿ ಒಂದು ರಿಟ್ ಪಿಟಿಷನ್ ಅನ್ನ ಹಾಕಬಹುದು. ರಿಟ್ ಪಿಟಿಷನ್ ಅನ್ನ ಹಾಕೊಂಡು ಒಂದು ಕ್ರಿಮಿನಲ್ ಪಿಟಿಷನ್ ಅನ್ನ ಹಾಕಿ 227 ಆಡ್ ಮಾಡಬಹುದು, ಅಲಾಂಗ್ ವಿತ್ 227 ಅಂತ ಹೇಳಿ ಸೆಕ್ಷನ್ 482 ಅಡಿಯಲ್ಲಿ ಕ್ವಾಶ್ಗೆ ಪ್ರೊಸೀಡಿಂಗ್ಸ್ಗೆ ಮೂವ್ ಮಾಡಬಹುದು. ನೋಡಿ, ಸೆಕ್ಷನ್ 482 ಏನ್ ಹೇಳುತ್ತೆ ಸರ್ ಅಂತ ನಿಮ್ ಪ್ರಶ್ನೆಯನ್ನ ಕೇಳಿದ್ರೆ ನಾನು ಸೆಕ್ಷನ್ 482 ಹೇಳ್ತೀನಿ. ಯಾಕೆಂದ್ರೆ ಇದು ಸುಳ್ಳು ಪ್ರಕರಣದಲ್ಲಿ ಯಾವ ಸಂದರ್ಭದಲ್ಲಿ ಸುಳ್ಳು ಪ್ರಕರಣ ಆದ ತಕ್ಷಣ ಹೆದರ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ದೇರ್ ಆರ್ ಪ್ರಾಬಬಿಲಿಟೀಸ್ ದಟ್ ಯು ಕ್ಯಾನ್ ಅಪ್ರೋಚ್ ಅನ್ ಹೈಕೋರ್ಟ್ and you can file an application under section 482. But 482 speaks about nothing in this code shall be deemed to limit or affect the inherent powers of the high court to make such orders as may be necessary
to give effect to any order under this code or to prevent abuse of the process of any court or otherwise to secure the end of the justice ಅಂತ ಹೇಳ್ತಾರೆ ನೋಡಿ. To prevent abuse of the process of any court, every complaint filed by a person who is an informant and after receiving a complaint an FIR is registered. If FIR is registered is always with the leave of the court ಅಂತ. ಒಂದು FIR ಆಯ್ತು ಅಂತಂದ್ರೆ ಅದು ಕೋರ್ಟ್ ಗಮನಕ್ಕೆ ಬಂದಿದೆ ಅಂತ ಆಯ್ತಾ. ಸೊ ಕೋರ್ಟು ಕಾಗ್ನಿಸೆನ್ಸ್ ತಗೊಂಡಿದೆ ಅಂತ ಅರ್ಥ. ಕಾಗ್ನಿಸೆನ್ಸ್ ಅಂದ್ರೆ ಟೇಕಿಂಗ್ ಎ ನೋಟಿಸ್ ಅಂತ, ಟೇಕಿಂಗ್ ಎ ನೋಟಿಸ್ ಆಫ್, ದಟ್ ಈಸ್ ಕಾಗ್ನಿಸೆನ್ಸ್. ಸೊ ಇಟ್ ಈಸ್ ದಿ by that time the court has a duty to see the court will to determine see case. By that time if any of the criminal case, a false criminal case is being instituted, then it is an abuse of the court, not abusing the process of the court, abusing the process, abuse the process. Abuse the process ಅಂತಂದ್ರೆ ಏನು? ಪ್ರಕ್ರಿಯೆಯ ದುರುಪಯೋಗ. ಪ್ರಕ್ರಿಯೆ, ಕಾನೂನು ಬೇರೆ ಪ್ರಕ್ರಿಯೆ ಇರುತ್ತಲ್ವಾ. So a complaint, whenever a complaint is being filed, from the first instance, from through a complaint, a criminal law will set into motion ಅಂತ. ಕ್ರಿಮಿನಲ್ ಲಾಗೆ ಜೀವ ಯಾವಾಗ ಬರುತ್ತೆ ಅಂದ್ರೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಾಗ, ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಕಾನೂನಿಗೆ ಜೀವ ಬರುತ್ತೆ. ಫ್ಯಾನ್ ಹಾಕಿದಾಗ, ಇನ್ನು ಸ್ವಿಚ್ ಹಾಕಿದಾಗ ಫ್ಯಾನ್ ಆನ್ ಆಗುತ್ತಲ್ಲ, ಫ್ಯಾನ್ ಹಾಕಿದಾಗ ಗಾಳಿ ಬರುತ್ತೆ. ಸೊ ಆ ಗಾಳಿನ ನಾವು ಫೀಲ್ ಮಾಡ್ತೀವಿ. ಹಂಗೆ ಕಾನೂನಿನ ಅಡಿಯಲ್ಲಿ ಒಂದು ಸಣ್ಣ ಕಂಪ್ಲೇಂಟ್ ಹಾಕಿದಾಗ ಮಾತ್ರ ಕಾನೂನಿಗೆ ಜೀವ ಬರುತ್ತೆ. ಕ್ರಿಮಿನಲ್ law will set into motion. So here, when criminal law will set into motion and it is a false complaint and the criminal case will run and the person who is being an accused person will suffer for years together because of that process. So to avoid that process, as the process is an abuse of process by the complainant, ನೋಡಿ, ಇಟ್ ಈಸ್ ಅನ್ ಅಬ್ಯೂಸ್ ಆಫ್ ಪ್ರೋಸೆಸ್. ಅಬ್ಯೂಸ್ ಅಂದ್ರೆ ಏನು? ಮಿಸ್ಯೂಸ್ ಮಾಡೋದು, ಕ್ರಿಮಿನಲ್ ಕಾನೂನಿನ ಮಿಸ್ಯೂಸ್ ಮಾಡ್ಕೊಳ್ಳೋದು. ಸೆಕ್ಷನ್ 498A ನೋಡಿ, ಸೆಕ್ಷನ್ 498A, ಇಟ್ ಈಸ್ ಅ ಗ್ರಾಸ್ ಮಿಸ್ಯೂಸ್. So we are not commenting upon the genuine complaints. So we are commenting upon the false 498 cases is being filed against husband and husband parents by the wife. ಆಕೆ ಒಂದ್ ದಿವಸನೂ ಮನೇಲಿ ಇರಲ್ಲ, ಅತ್ತೆ ಮನೇಲಿ ಬಂದು ಒಂದ್ ದಿವಸನೂ ಇರಲ್ಲ. ಕೇಳ್ತಾಳೆ ಬೇರೆ ಮನೆ ಮಾಡು ಅಂತ ಹೇಳಿ. ಅವನು ಮಗ ಆಗಲ್ಲ ಅಂತಾನೆ, ಗಂಡ ಆಗಲ್ಲ ಅಂತಾನೆ. ಯಾಕೆಂದ್ರೆ ನಾನು ಇರೋದೇ ಒಬ್ಬ ಮಗ ಅಂತಾನೆ. ತಕ್ಷಣ ಹೋಗಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡ್ತಾಳೆ. ನೋಡಿ, ಇರ್ತಾರ ನನ್ಗೆ ಒಂದು ದೌರ್ಜನ್ಯ ಎಸಗಿದ್ರು, ನನಗೆ ವರದಕ್ಷಿಣೆ ಕಿರುಕುಳವನ್ನ ಕೊಟ್ರು ಅಂತ ಹೇಳ್ತಾಳೆ. ಸೊ ಈ ನಿಟ್ಟಿನಲ್ಲಿ ಕಂಪ್ಲೇಂಟ್ ಗಳನ್ನ ಫೈಲ್ ಮಾಡುವಂತ ಸಂದರ್ಭದಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತು, ತದನಂತರ ಅದರಿಂದ ಸಫರ್ ಆಗುವಂತವ್ರು ಯಾರು? ಗಂಡ ಮತ್ತು ಗಂಡನ ತಂದೆ ತಾಯಿ. ತಂಗಿ ಏನಾದ್ರು ಇತ್ತು ಅಂದ್ರೆ ನಾದಿನಿ ಕೂಡ ಸಹ ಅದ್ರಲ್ಲಿ ಸೇರ್ಕೊಂಡು ನಲಗುವಂತ ಪರಿಸ್ಥಿತಿ ಮುಂಚೆ ಇತ್ತು. ಬಟ್ ಈಗ ಹೆಚ್ಚು ಅಬ್ಯೂಸ್ ಆಗ್ತಾ ಇದೆ ಅಂತ ಹೇಳಿ, ಅಬ್ಯೂಸ್ ಆಫ್ ದಿ ಪ್ರೋಸೆಸ್ ನಿಟ್ಟಿನಲ್ಲಿ 498 ಪ್ರಕರಣಗಳಲ್ಲಿ ಅರೆಸ್ಟ್ ಅನ್ನ ಮಾಡಬಾರ್ದು. ಒಂದು ಎಂಕ್ವೈರಿಯನ್ನ ಕಂಡಕ್ಟ್ ಮಾಡಬೇಕು, ಪ್ರಿಲಿಮಿನರಿ ಎಂಕ್ವೈರಿಯನ್ನ ಕಂಡಕ್ಟ್ ಮಾಡಿ ಒಂದು ಪೊಲೀಸ್ ಕೌನ್ಸಿಲಿಂಗ್ ಅಂತ ಮಾಡ್ಬೇಕಾಗುತ್ತೆ. ಪೊಲೀಸ್ ಕೌನ್ಸಿಲಿಂಗ್ ಅಲ್ಲಿ ಮಾಡಿ ಅಲ್ಲಿ ಸೆಟ್ರೇಟ್ ಅನ್ನ ಮಾಡಬೇಕು. ಅಲ್ಲಿ ಪ್ರೈಮಫೇಸೆ ಏನಾದ್ರೂ ಇತ್ತು, ಗ್ರೌಂಡ್ಸ್ ಇತ್ತು, ರೀಸನ್ಸ್ ಇತ್ತು, ಇಫ್ ಪೊಲೀಸ್ ಆಫೀಸರ್ reasons to believe that there is a cognizable offense taken place, then only you can proceed with registering an FIR, registering a complaint. ಸೊ ಈ ನಿಟ್ಟಿನಲ್ಲಿ ಅವ್ರು ಏನ್ ಮಾಡ್ತಾರೆ, ಪ್ರಕರಣವನ್ನ ದಾಖಲಿಸ್ತಾರೆ. ನೀವು ಕೋರ್ಟ್ಗೆ ಹೋಗಿ ನೀವು ಬೇಲ್ ತಗೋತೀರಾ, ಬೇಲ್ ತಗೊಳ್ಳಿ, ತದನಂತರ ವಿಚಾರಣೆ ಎದುರಿಸಿ ಅಂತ ಹೇಳ್ಬಿಡ್ತಾರೆ 498 ಕೇಸ್ಗಳಲ್ಲಿ. ಸೊ
ಈ ನಿಟ್ಟಿನಲ್ಲಿ ಪ್ರಾರಂಭದ ಹಂತಗಳಲ್ಲಿ ಯಾವುದೇ ಸುಳ್ಳು ಕೇಸ್ಗಳಲ್ಲಿ ಒಂದು ಕಂಪ್ಲೇಂಟ್ ಆಯ್ತು FIR ಆದಾಗ ಹೆದರ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ತಕ್ಷಣ ನಾವೇನ್ ಮಾಡ್ಬೋದು, ಆ ಕಂಪ್ಲೇಂಟ್ ಅನ್ನ ತಗೊಳ್ಳುವಂಥದ್ದು. ನೋಡಿ, ಕಂಪ್ಲೇಂಟ್ ಅನ್ನ ತಗೊಳ್ಳುವಂಥದ್ದು. ಆ ಕಂಪ್ಲೇಂಟ್ ಅನ್ನ ತಗೊಂಡು ಆ FIR ಏನಿರುತ್ತೆ ಆ FIR ನೇ ಕ್ವಾಶ್ ಮಾಡೋದಕ್ಕೆ ಹೈಕೋರ್ಟ್ ಅಲ್ಲಿ ಹೋಗಿ ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗತ್ತೆ. ಆ ನಿಟ್ಟಿನಲ್ಲಿ ಸೆಕ್ಷನ್ 482 ಅಂತ ಹೇಳಿ ಈ ಮುಂಚೆ CRPC ಅಡಿಯಲ್ಲಿ 482 ಪ್ರಾವಿಷನ್ ಅಡಿಯಲ್ಲಿ ಕೇಸನ್ನ ದಾಖಲಿಸುವಂಥದ್ದು ನಾವು ನೋಡ್ತೀವಿ, ಸೆಕ್ಷನ್ 482 ಅಂತ ಹೇಳಿ. ಆ ನಿಟ್ಟಿನಲ್ಲಿ ಈ ಹೊಸ ಕ್ರಿಮಿನಲ್ ಕಾನೂನಲ್ಲಿ ಈ 482 ನಿಟ್ಟಿನಲ್ಲಿ ಏನಾದ್ರೂ ಪ್ರಾವಿಷನ್ಸ್ ಅಲ್ಲಿ ಏನಾದ್ರೂ ಬದಲಾಗಿದ್ಯಾ ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ನಾನು ತಮಗೆ ತೋರಿಸ್ತೀನಿ. ಲೆಟ್ ಮಿ ಶೋ ಯು ಅ ಕಂಪ್ಯಾರಿಸನ್ ಚಾರ್ಟ್ ಆಫ್ CRPC ಅಂಡ್ BNSS, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 482 ಅಡಿಯಲ್ಲಿ ಬೇರೆ ಏನಾದ್ರೂ ವ್ಯತ್ಯಾಸ ಆಗಿದ್ಯಾ ಅನ್ನೋದನ್ನ ನಾನು ತಮಗೆ ತೋರಿಸ್ತೀನಿ. ನೋಡಿ, ಸೆಕ್ಷನ್ 482. Section 482. I'm just opening the chart for the purpose of understanding properly. ನೋಡಿ, there are no changes. I'm just sharing the chart of BNSS for the purpose of understanding section 482, which is the first remedy to defend a false criminal case filed against a person. ನೋಡಿ, section 482 ಅಂತ ಇಲ್ಲಿದೆ. So if you are seeing this, ನೋಡಿ, section 482, is there is any changes, is there is any addition is being made ಅಂತ ಪ್ರಶ್ನೆಯನ್ನ ಹಾಕೊಂಡಾಗ there is no changes there in the provision of the code. Section 482 ditto ಅಂತ ಹಾಕಿದ್ದಾರೆ. ಅಂದ್ರೆ ditto ಅಂತಂದ್ರೆ ಏನು? ಸೇಮ್, saving of inherent powers of the High Court. The High Court's powers are not being taken or modified. Whatever the earlier provision, that is 482, that remains the same, that is remains intact ಅಂತ ನಾವು ಹೇಳ್ತೀವಿ, that remains intact. So there are no changes, only provision section wise section 482 ಅಂತ ಮುಂಚೆ ಹೇಳ್ತಾ ಇದ್ರು, now it is section 528, section 528, saving of inherent powers of the High Court. ಆಯ್ತಾ? So this is the first remedy before a person to file to defend himself from the false criminal case. ಪ್ರಾರಂಭದ ಹಂತದಲ್ಲಿ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹೈಕೋರ್ಟ್ ಇದೆ, ಹೈಕೋರ್ಟ್ ಹೋಗಿ ಕ್ರಿಮಿನಲ್ ಪಿಟಿಷನ್ 482 ಅಡಿಯಲ್ಲಿ ಈಗ ಹೊಸ ಸೆಕ್ಷನ್ ಅಡಿಯಲ್ಲಿ ಹೊಸ ಕೇಸ್ ಆದ್ರೆ ನಿಮ್ಗೆ ಹೊಸ ಒಂದು 528 ಪ್ರಾವಿಷನ್ ಅಡಿಯಲ್ಲಿ ಹೋಗಿ ಕೇಸನ್ನ ದಾಖಲಿಸಬಹುದು. ನೋಡಿ, 528 ಅಲ್ಲಿ ನೋಡಿ, ಇದಾಯ್ತು. ಈಗ ಕೋರ್ಟ್ ನಲ್ಲಿ ಒಂದ್ ವೇಳೆ FIR 482 ಅಲ್ಲಿ ಏನು ಕ್ವಾಶ್ ಆಗ್ಲಿಲ್ಲ, ಆ ಸಂದರ್ಭದಲ್ಲಿ ನೆಕ್ಸ್ಟ್ ಏನ್ ಮಾಡೋದು ಸರ್ ಅಂತ ಪ್ರಶ್ನೆಯನ್ನ ಹಾಕೊಂಡಾಗ ನೆಕ್ಸ್ಟ್ ನಮ್ಗೆ ಇರುವಂತ ದಾರಿ ಏನು ಅಂತಂದ್ರೆ, ನೋಡಿ, ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೊಳ್ಳುವಂಥದ್ದು, ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಮೂವ್ ಮಾಡ್ಕೊಳ್ಳುವಂಥದ್ದು. ಡಿಸ್ಚಾರ್ಜ್ ಅಪ್ಲಿಕೇಶನ್ ಅಂದ್ರೆ ಏನು ಸರ್ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಡಿಸ್ಚಾರ್ಜ್ ಅಂತಂದ್ರೆ ಆ ಕೇಸಿಂದ ಮುಕ್ತಗೊಳ್ಳುವಂಥದ್ದು. ಈಗ ಕೆಲವ್ರಿಗೆ ಹೈಕೋರ್ಟ್ ಹೋಗ್ಲಿಕ್ಕೆ ದುಡ್ಡು ಇರೋದಿಲ್ಲ, ಸೊ ಅವ್ರ ಹತ್ರ ಹಣ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು, ಯಾವ ಒಂದು ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಆ ನ್ಯಾಯಾಲಯದಲ್ಲಿ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೊಳ್ಳುವಂಥದ್ದು. ಈ ಮುಂಚೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನು ನಾವು ಯಾವ್ದ್ರಲ್ಲಿ ಹಾಕೋತಾ ಇದ್ವಿ ಅಂತ ಪ್ರಶ್ನೆಯನ್ನ ಕೇಳಿದ್ರೆ, ಸೆಷನ್ ಕೋರ್ಟ್ ನಲ್ಲಿ ಸೆಕ್ಷನ್ 227 ಅಡಿಯಲ್ಲಿ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೋತಾ ಇದ್ವಿ. ಯಾವ ಒಂದು ಬೇಸಿಸ್ ಮೇಲೆ ಈ ಕೇಸು ಫಾಲ್ಸ್ ಕೇಸ್ ಆಗಿದೆ. ನೋಡಿ, ಅವತ್ತಿನ ದಿವಸ ಆ ವ್ಯಕ್ತಿ ಸಾಯೋದಕ್ಕಿಂತ ಮುಂಚೆ ಏನಾದ್ರೂ ಗಂಡ ಈ ತರ ಕಿರುಕುಳ ಕೊಟ್ಟಿದ್ದಾನೆ ಅನ್ನೋದಕ್ಕೆ ಏನಾದ್ರೂ ಪುರಾವೆ ಇದೆಯಾ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ಯಾವ ಪುರಾವೆನೂ ಇಲ್ಲ. ಆಕೆ ಏನು ಆ ಒಂದು ನಿಟ್ಟಿನಲ್ಲಿ ಏನು ಹೇಳಿಕೆನೂ ಸಹ ಕೊಟ್ಟಿರೋದಿಲ್ಲ, ಯಾರ ಹತ್ರನೂ ಸಹ ಮಾತಾಡಿರೋದಿಲ್ಲ. ನನಗೆ ಫೋನ್ ಅನ್ನ ಮಾಡಿದ್ರು ಆದ್ರೆ ಏನು ಹೇಳಲಿಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ. ಕಂಪ್ಲೇಂಟ್ ಕೊಡ್ಬೇಕಾದ್ರೆ ವರದಕ್ಷಿಣೆ ಕಿರುಕುಳ ಅಂತ ಹೇಳಿರ್ತಾರೆ, ಆದ್ರೆ ಸಾಯೋ ಟೈಮ್ ನಲ್ಲಿ ಯಾವ ಒಂದು ವರದಕ್ಷಿಣೆ ಕಿರುಕುಳದ ಬಗ್ಗೆ
ಯಾವುದೇ ಒಂದು ಡೆತ್ ನೋಟ್ ಅಲ್ಲಿ ಇರ್ಬೋದು ಅಥವಾ ಸೂಸೈಡ್ ನೋಟ್ ಅಲ್ಲಿ ಇರ್ಬೋದು, ಯಾವ ಒಂದು ವಿಚಾರನೂ ಸಹ ಬರ್ದಿರಲ್ಲ. ಇಲ್ಲಿ ಇವರು ಏನು ಆ ಮೃತ ವ್ಯಕ್ತಿಯ ತಂದೆ ತಾಯಿ ಏನಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಪ್ರದಕ್ಷಿಣೆ ಕಿರುಕುಳ ಕೊಂಡು ಕೊಡ್ತಾ ಇದ್ದ ಅಂತ ಬರ್ದಿರ್ತಾರೆ. ಆದ್ರೆ ವರದಕ್ಷಿಣೆ ಕಿರುಕುಳದ ಬಗ್ಗೆ ಉಲ್ಲೇಖನೇ ಇರೋದಿಲ್ಲ ನೋಡಿ. ಆ ಸಂದರ್ಭದಲ್ಲಿ ಬಿಡುಗಡೆ ಚಾನ್ಸಸ್ ಇದೆ. ಯಾಕೆಂತಂದ್ರೆ ದ ಪರ್ಸನ್ ಹೂ ದ ಪರ್ಸನ್ ಹೂ ಏನು ವಾಸ್ ಡೈಡ್ has not mentioned any of the cruelty such meted by the husband or the husband relatives. Whereas in the complaint, ತಂದೆ ತಾಯಂದ್ರು ಏನು ಮೃತ ವ್ಯಕ್ತಿಯ ಏನು ತಂದೆ ತಾಯಂದ್ರು ಅಥವಾ ಯಾರೋ ಅವ್ರುಗಳು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ, ವರದಕ್ಷಿಣೆ ಕಿಲ ಕೊಡ್ತಾ ಇದ್ರು, ಹಂಗ್ ಕೊಡ್ತಾ ಇದ್ರು, ಹಿಂಗ್ ಕೊಡ್ತಾ ಇದ್ರು ಅಂತೇಳಿ. ಆದ್ರೆ ಮೃತ ವ್ಯಕ್ತಿನೇ ಏನು ಬರ್ದೇ ಇರಲ್ಲ, ಅದ್ರ ಬಗ್ಗೆ ಉಲ್ಲೇಖನೆ ಕೊಟ್ಟಿರಲಿಲ್ಲ. ಅಂತ ಸಂದರ್ಭದಲ್ಲಿ ಯಾಕೆ ಮಾತನ್ನ ನಂಬ್ತಾರೆ? So there is a proposition of law which says that the person who is in deathbed cannot lie on her or his mouth ಅಂತ. ಯಾವುದೇ ಒಬ್ಬ ಸಾಯುವಂತ ವ್ಯಕ್ತಿಯ ನ್ಯಾಲಿಗೆ ತುದಿಯಲ್ಲಿ ಸತ್ಯ ಇರುತ್ತೆ ಹೊರತು ಸುಳ್ಳಿರಲ್ಲ ಅಂತ ಸೆಕ್ಷನ್ 32 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಹೇಳುತ್ತೆ. ಡೈಯಿಂಗ್ ಡಿಕ್ಲರೇಷನ್ ಅಂತ ಕರಿತೀವಿ ಅದನ್ನ. ಆ ಡೈಯಿಂಗ್ ಡಿಕ್ಲರೇಷನ್ ಕನ್ಸಿಡರ್ ಮಾಡ್ಬೇಕಾ ಸರ್? ಯಾವುದೇ ಒಬ್ಬ ಮೃತ ವ್ಯಕ್ತಿ ಗಂಡ ಸೀಮೆಣ್ಣೆ ಹಾಕಿ ಸುಟ್ಬಿಟ್ಟಿರ್ತಾನೆ, ಆಕೆಯನ್ನ ವಿಕ್ಟೋರಿಯಾ ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅವಳು ಇನ್ನೇನು ಕೊನೆ ಉಸಿರು ತೆಗಿಬೇಕು, ಆ ನಿಟ್ಟಿನಲ್ಲಿ ಪೊಲೀಸ್ ಅವ್ರನ್ನ ಕರೆಸ್ತಾರೆ ಮತ್ತು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಬಂದಿರ್ತಾರೆ, ತಹಸೀಲ್ದಾರ್ ಅಥವಾ ಎಸಿ ಬಂದಿರ್ತಾರೆ. ಅವ್ರ ಮುಂದೆ ನೋಡಿ ಸ್ವಾಮಿ ಹಿಂಗ್ ಆಯ್ತು, ನನ್ ಗಂಡ ಈ ತರ ಬಾಳ ಹಿಂಸೆ ಕೊಡ್ತಾ ಇದ್ದ, ನನ್ಗೆ ತಡ್ಕೊಳಕ್ ಆಗ್ಲಿಲ್ಲ, ಸೊ ಅದಕ್ಕೆ ಜಗಳ ಆಯ್ತು, ಆ ನಿಟ್ಟಿನಲ್ಲಿ ಸೀಮೆಣ್ಣ ಸುರ್ದ, ಆಮೇಲೆ ನನ್ಗೆ ಬೆಂಕಿಯನ್ನ ಇಕ್ಬಿಟ್ಟ, ಅವನ್ನ ದಯವಿಟ್ಟು ಸುಮ್ನೆ ಬಿಡ್ಬೇಡಿ, ಆಮೇಲೆ ನೀವು ಶಿಕ್ಷೆ ಆಗೋ ತರ ಮಾಡಿದ್ದಂತ ಹೇಳಿ ತಕ್ಷಣ ಜೀವ ಬಿಟ್ಬಿಟ್ಲು. ಅಲ್ಲಿ ರೆಕಾರ್ಡ್ ಆಯ್ತು. ಅಂತ ಸಂದರ್ಭದಲ್ಲಿ ಅದನ್ನ ನಾವೇನಂತ ಕರಿತೀವಿ? ಡೈಯಿಂಗ್ ಡಿಕ್ಲರೇಷನ್ ಅಂತ ಕರಿತೀವಿ. ದಟ್ ಡೈಯಿಂಗ್ ಡಿಕ್ಲರೇಷನ್ ಇಸ್ ಅ ಪಾಸಿಟಿವ್ ಎವಿಡೆನ್ಸ್. ಆ ಎವಿಡೆನ್ಸ್ ಆಧಾರದ ಮೇಲೆ ಶಿಕ್ಷೆಯನ್ನ ಕೊಡ್ಲಾಗುತ್ತೆ. ಡೈಯಿಂಗ್ ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಅಂತ ನಾವು ಕರಿತೀವಿ. ಸೊ ಡೈಯಿಂಗ್ ಡಿಕ್ಲರೇಷನ್ ಈ ಏನು several dying declaration is there, multiple dying declaration. ಒಂದೊಂದು ಸತಿ ಒಂದೊಂದ್ ತರ ಹೇಳಿಕೆಯನ್ನ ಕೊಟ್ಟಿರ್ತಾಳೆ. ಆಸ್ಪತ್ರೆಗೆ ವಿಷವನ್ನ ತಗೊಂಡ್ಬಿಟ್ಟಿರ್ತಾಳೆ. ಆ ಸಂದರ್ಭದಲ್ಲಿ ಒಂದು ರೆಕಾರ್ಡಿಂಗ್ ಮಾಡ್ಕೊಂಡಿರ್ತಾರೆ ಪೊಲೀಸ್ನವರು. ಅವಳನ್ನ ಹಾಸ್ಪಿಟಲ್ ತಗೊಳಕ್ ಹೋದಾಗ ತಿರ್ಗಾ ಹಾಸ್ಪಿಟಲ್ ಅಲ್ಲಿ ಒಂದು ಡೈಯಿಂಗ್ ಡಿಕ್ಲರೇಷನ್ ಕೊಡ್ತಾಳೆ. ತದನಂತರ ಜಡ್ಜ್ ಸಾಹೇಬ್ರು ಬಂದಿರ್ತಾರೆ, ಅವ್ರ ಹತ್ರ ಮುಂದೆ ಒಂಥರ ಕೊಡ್ತಾಳೆ. ಅವಾಗ ಯಾವ ಡೈಯಿಂಗ್ ಡಿಕ್ಲರೇಷನ್ ತಗೋಬೇಕು? ವಿಚ್ ಡೈಯಿಂಗ್ ಡಿಕ್ಲರೇಷನ್ ಟು ಬಿ ಟೇಕನ್? ಸೊ ಈ ನಿಟ್ಟಿನಲ್ಲಿ ದಿ ಲಾಸ್ಟ್ ಒನ್ ಯಾವಾಗ ಹೇಳ್ತಾರೆ ಅಲ್ಲಿ ಡಿಸ್ಕ್ರಿಪೆನ್ಸಿಯನ್ನ ನೋಡುವಂಥದ್ದು. ಕಂಪ್ಲೇಂಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ವೇಗ್ ಅಲಿಗೇಷನ್ಸ್ ಅನ್ನ ಮಾಡಿರುವಂತದ್ದು, ಬಾಲ್ಡ್ ಅಲಿಗೇಷನ್ಸ್ ಅನ್ನ ಮಾಡಿರುವಂತದ್ದು, ಯಾವುದೇ ಸ್ಪೆಸಿಫಿಕ್ ಡೇಟ್ ಅನ್ನ ಮೆನ್ಷನ್ ಮಾಡಿರಲ್ಲ, ಇಂಥ ದಿವಸ ಇಂಥಂಗಾಗಿತ್ತು ಅಂತ ಹೇಳಿರಲ್ಲ. ನನ್ಗೆ ಹೊಡಿತಾ ಇದ್ದ, ಬಡಿತಿದ್ದ ಅಷ್ಟೇ, ನನಗೆ ಹಿಂಸೆಯನ್ನ ಕೊಡ್ತಾ ಇದ್ದ. ಯಾವಾಗ ಹಿಂಸೆ ಕೊಡ್ತಾ ಇದ್ದ, ಏನ್ ಹಿಂಸೆ ಕೊಡ್ತಾ ಇದ್ದ, ಯಾರಿದ್ರು, ಯಾವತ್ತು ಈ ವರದಕ್ಷಿಣೆ ಕಿರುಕುಳನ ಕೊಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಸಾಕಷ್ಟು ನ್ಯಾಯ ಪಂಚಾಯತಿ ಆಗಿತ್ತು. ಯಾರ ಮುಂದೆ ಆಗಿತ್ತು ನ್ಯಾಯ ಪಂಚಾಯತಿ? ಯಾರಿದ್ರು? ಯಾವ ಉಲ್ಲೇಖನೂ ಇಲ್ಲ. ಆ ನಿಟ್ಟಿನಲ್ಲಿ ಆ ರೀತಿಯಾದಂತ ಒಂದು ಅಂಶಗಳನ್ನ ತಗೊಂಡು ಏನು ಕ್ವಾಶ್ ಪಿಟಿಷನ್ ಅನ್ನ ಮಾಡಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಹೈಕೋರ್ಟ್ ನಲ್ಲಿ ಹೋಗಿ ಕ್ವಾಶ್ಗೆ ಅರ್ಜಿಯನ್ನ ಹಾಕೊಂಡು ಅಲ್ಲಿ ವಕೀಲರನ್ನ ಇಟ್ಟು ವಾದವನ್ನ ಮಾಡಲಾಗುತ್ತೆ. ವಾದವನ್ನ ಮಾಡಿ ಅಲ್ಲಿ ಅವನು ಬಿಡುಗಡೆ, ಆ ಕೇಸಿಂದ ಬಿಡುಗಡೆ ಹೊಂದಬಹುದು. ಸೊ ಅದೊಂದು ಪ್ರಾವಿಷನ್ ಇದೆ. ಸೊ ಇಲ್ಲಿ ಫಾಲ್ಸ್ ಕೇಸ್ ನಿಟ್ಟಿನಲ್ಲಿ CRPC ಅಡಿಯಲ್ಲಿ ಸೆಕ್ಷನ್ 344 ಅಂತ ಇದೆ. ವಾಟ್ ಈಸ್ ಸೆಕ್ಷನ್ 344 ಅನ್ನೋದು ತಮಿಳು ತಿಳಿಸ್ಕೊಡ್ತೀನಿ. ವಾಟ್ ಈಸ್ ಸೆಕ್ಷನ್ 344? ಕರಸ್ಪಾಂಡಿಂಗ್ ಸೆಕ್ಷನ್ ವಿತ್ BNSS. ಸೆಕ್ಷನ್ 344 ನೋಡಿ, ಸೆಕ್ಷನ್ 344 ಏನ್ ಹೇಳುತ್ತೆ ಅಂತಂದ್ರೆ, ಸಮ್ಮರಿ ಪ್ರೊಸೀಜರ್ ಫಾರ್ ಟ್ರಯಲ್ ಫಾರ್ ಗಿವಿಂಗ್ ಫಾಲ್ಸ್ ಎವಿಡೆನ್ಸ್. ನೋಡಿ, ಒಂದ್ ವೇಳೆ ಕೇಸನ್ನ ನಡೀತಾ ಇರುವಂತ ಸಂದರ್ಭ, ಇಟ್ ಮೇ ಬಿ ಅ ಕೋರ್ಟ್ ಆಫ್ ಸೆಷನ್ ಆರ್ ಕೋರ್ಟ್ ಆಫ್ ಮ್ಯಾಜಿಸ್ಟ್ರೇಟ್, ಆಯ್ತಾ? ಸೊ ದ ಕೋರ್ಟ್ ಕಮ್ಸ್ ಟು ಎ ಕನ್ಕ್ಲೂಷನ್ ದಟ್ ದ ವಿಟ್ನೆಸಸ್ ಆರ್ ದ ಡಿಪೋಸಿಷನ್ಸ್ being made by a witnesses considered to be a false, then immediately the court will take a cognizance upon that person.
ನ್ಯಾಯಾಲಯದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷಿಗಳನ್ನ ಕರೆಸಿ ಅವ್ರ ಹೇಳಿಕೆಗಳನ್ನ ರೆಕಾರ್ಡ್ ಮಾಡೋ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಅನಿಸ್ತು ಇವನು ಹೇಳ್ತಾ ಇರೋದು ಸುಳ್ಳು ಅಂತ ಏನಾದ್ರೂ ಅನಿಸ್ತು, ಕೋರ್ಟ್ ಅಲ್ಲಿ ಸುಳ್ಳು ಸಾಕ್ಷಿಗಳನ್ನ ಏನಾದ್ರು ನುಡಿತಾ ಇರೋದು ಕೋರ್ಟ್ ಗಮನಕ್ಕೆ ಬಂದ್ಬಿಟ್ರೆ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕೇಸನ್ನ ದಾಖಲಿಸ್ತಾರೆ. ಹಾಗಾಗಿ ಸುಳ್ಳು ಕೇಸುಗಳನ್ನ ಹಾಕುವಂಥದ್ದು, ಸುಳ್ಳು ಸಾಕ್ಷಿಗಳನ್ನ ಕೊಟ್ಬಿಟ್ಟು ಒಬ್ಬ ವ್ಯಕ್ತಿಯನ್ನ ಅವನ ಒಂದು ಜೀವಿತ ಹಕ್ಕನ್ನ ನಾವು ಚ್ಯುತಿಗೊಳಿಸ್ತೀವಿ ಅನ್ನೋದಾದ್ರೆ ಖಂಡಿತ ಸುಳ್ಳು. ನ್ಯಾಯಾಲಯದಲ್ಲಿ ಈ ನಿಟ್ಟಿನಲ್ಲಿ ವಕೀಲರು ಅದನ್ನ ಕೋರ್ಟಿನ ಗಮನಕ್ಕೆ ತಗೊಂಬರುವಂತ ಬಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ಸುಳ್ಳು ಪ್ರಕರಣವನ್ನ ದಾಖಲಿಸಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕೆ ಅಂತಂದ್ರೆ ಕೋರ್ಟ್ ನಲ್ಲಿ ಅದಕ್ಕೆ ಶಿಕ್ಷೆಯನ್ನ ಕೊಡ್ತಾರೆ. ನೋಡಿ, ಸೆಕ್ಷನ್ 344 ಸ್ಟೇಟ್ಸ್ ಅಬೌಟ್ summary procedure for trial for giving false evidence. If at the time of delivery of any judgment or final order disposing of any judicial proceeding, a court of session or a magistrate of the first class expresses an opinion to the effect that any witness appearing in such proceeding had knowingly or willfully given false evidence or had fabricated the false evidence with the intention that such evidence should be used in such proceeding, it or he may, if satisfied that it is necessary and expedient in the interest of justice that the witness should be tried summarily for giving or fabricating, as the case may be, false evidence, take cognizance of the offense and may, after giving a sufficient opportunity of showing cause why he should not be punished for such offense, try such offender summarily and sentence him to imprisonment for a term which may extend to 3 months or to fine which may extend to 500 rupees or with both. ನೋಡಿ, ಈ ಒಂದು ಚಾಪ್ಟರ್ CRPC ಚಾಪ್ಟರ್ ನಲ್ಲಿ ಸೆಕ್ಷನ್ 344 ನೋಡಿ, ಚಾಪ್ಟರ್ 26 ಆಫ್ ದಿ CRPC ಯಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಇದೆ. ನೀವು ಸುಳ್ಳು ಸಾಕ್ಷಿ ಏನಾದ್ರೂ ಕೊಟ್ಬಿಟ್ರೆ ಕೋರ್ಟ್ ನಲ್ಲಿ ನಾನು ಆ ವ್ಯಕ್ತಿಗೆ ನಾನು ಶಿಕ್ಷೆಯನ್ನ ಕೊಡಿಸ್ಬಿಡ್ತೀನಿ ಅಂತ ಏನಾದ್ರೂ ಖುಷಿಯಾಗಿದ್ರೆ ಆ ಒಂದು ಪ್ರಯತ್ನವನ್ನ ನೋಡಿ ಮಾಡೋದು ಬಹಳ ಅಪಾಯಕಾರಿ. ಯಾಕೆ ಅಂತಂದ್ರೆ ನಾವು ಬಿಟ್ಟಂತ ಬಾಣ ನಮ್ಗೆ ತಿರುಗ್ಬಿಡುತ್ತೆ. ಪ್ರಾರಂಭದ ಹಂತದಲ್ಲಿ ನಾನು ಗೆದ್ಬಿಟ್ಟೆ, ಅವನ್ನ ಸಿಕ್ಕಿಸ್ಬಿಟ್ಟೆ ಅಂತ ಅಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಸುಳ್ಳು ಹೇಳದ್ಬಿಟ್ಟು, ಒಂದು ಸಣ್ಣ ಸುಳ್ಳು ಕೋರ್ಟ್ಗೆ ನ್ಯಾಯಾಲಯದ ಗಮನಕ್ಕೆ ಬಂದ್ಬಿಡ್ತು ಅಂತಂದ್ರೆ ದ ಕೋರ್ಟ್ ವಿಲ್ ಟೇಕ್ ಇಮಿಡಿಯೇಟ್ಲಿ ಕಾಗ್ನಿಸೆನ್ಸ್. ನ್ಯಾಯಾಲಯದಲ್ಲಿ ಸಾಕ್ಷಿಗಳನ್ನ ಕಟ್ಕಟೆ ನಿಲ್ಲಿಸಿ ಪ್ರಶ್ನೆಗಳನ್ನ ಮಾಡಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನ ಮಾಡಿ ಹೇಳ್ತಾರೆ ವಕೀಲರು, ನೋಡಿ ನೀವ್ ಏನಾದ್ರೂ ಸುಳ್ಳನ್ನ ಹೇಳಿದ್ರೆ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೀವು ಸಾಕ್ಷಿಗಳನ್ನ ಹೇಳ್ಬೇಕಾಗತ್ತೆ. ಆ ಮುಂಚೆ ಸಾಕ್ಷಿಗಳಿಗೆ ಹೇಳ್ಬಿಡ್ತೀನಿ ಅಂತ ಬಹಳ ಉತ್ಸುಕನಾಗಿರಂತಹ ಸಾಕ್ಷಿಗಳು ಆ ಒಂದು ಸ್ಟೇಜ್ ನಲ್ಲಿ, ಕ್ರಾಸ್ ಎಕ್ಸಾಮಿನೇಷನ್ ಸ್ಟೇಜ್ ಅಲ್ಲಿ ಇಳಿದೋಗ್ಬಿಡ್ತಾರೆ, ಮುಖದಲ್ಲಿ ಬೆವರು ಕಿತ್ಕೊಂಡ್ಬಿಡುತ್ತೆ. ಸೊ ಈ ನಿಟ್ಟಿನಲ್ಲಿ ಸೆಕ್ಷನ್ 344 ಅನ್ನ ಓದ್ಕೋಬೇಕಾಗುತ್ತೆ. ಸೆಕ್ಷನ್ 344 ಈ ನಿಟ್ಟಿನಲ್ಲಿ ಸೆಕ್ಷನ್ 344 ನಿಟ್ಟಿನಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಸರ್ ಹೊಸ ಒಂದು ಕಾನೂನು ಅಡಿಯಲ್ಲಿ ಅಂದ್ರೆ, ಸೊ ಲೆಟ್ ಮಿ ಶೋ ಯು 344 ವಿಚಾರದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆಯಾ ಅಂತ ಪ್ರಶ್ನೆ ಮಾಡಿದ್ರೆ, ಸೊ ನಾನು ಅದನ್ನ ತಮಗ್ ತೋರಿಸ್ತೇನೆ. ಸೆಕ್ಷನ್ 344 ಅಡಿಯಲ್ಲಿ ಏನಾದ್ರೂ ಬೇರೆ ಏನಾದ್ರೂ ಹೊಸ ಅಂಶನ ಸೇರಿಸಿದ್ದಾರ ಕಾನೂನಲ್ಲಿ ನೋಡಿ, ತಮಗ್ ತೋರಿಸ್ತೀನಿ. ಸೆಕ್ಷನ್ 344 ಅಡಿಯಲ್ಲಿ ನೋಡಿ, ದ ಫೈನ್ ಇನ್ಕ್ರೀಸ್ ಟು 1000 rupees ಫ್ರಮ್ 500 rupees. ಸಮ್ಮರಿ ಪ್ರೊಸೀಜರ್ ಫಾರ್ ಟ್ರಯಲ್ ಫಾರ್ ಗಿವಿಂಗ್ ಫಾಲ್ಸ್ ಎವಿಡೆನ್ಸ್ ಅಂತ ಇದೆ ನೋಡಿ. ಫೈನ್ ಅಮೌಂಟ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ, ಈ ಮುಂಚೆ 344 ಇದ್ದಿತ್ತು 383 ಆಗಿದೆ. ಸಮ್ಮರಿ ಪ್ರೊಸೀಜರ್ ಫಾರ್ ಟ್ರಯಲ್ ಫಾರ್ ಗಿವಿಂಗ್ ಫಾಲ್ಸ್ ಎವಿಡೆನ್ಸ್ ಅನ್ನ ಕೊಡುವಂತ ಸಂದರ್ಭದಲ್ಲಿ. ಬಟ್ ಇದು ಫೈನ್ ಅಮೌಂಟ್, ಬಟ್ ಆದ್ರೆ ಪನಿಷ್ಮೆಂಟ್ ವಿಲ್ ಬಿ ಅಪ್ ಟು 3 years, ಅಪ್ ಟು 7 years, ಅಪ್ ಟು 10 years ವರೆಗೂ ಕೋರ್ಟಿನ ಡಿಸ್ಕ್ರಿಷನ್ ಮೇಲೆ ನಿಂತಿರುತ್ತೆ ನೋಡಿ. ಕೋರ್ಟಿನ ಡಿಸ್ಕ್ರಿಷನ್ ಮೇಲೆ ನಿಂತಿರುತ್ತೆ ಅಂತ ತಮಗೆ ತೋರಿಸ್ತೀನಿ ಅದು ಫಾರ್ ದಿ ಪರ್ಪಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್.
ನೋಡಿ ಸೆಕ್ಷನ್ 344. ನೋಡಿ ಸೆಕ್ಷನ್ 344 ನೋಡಿ, ಫೈನ್ ಇಸ್ ಇನ್ಕ್ರೀಸ್ ಟು 1000 rupees ಫ್ರಮ್ 500 rupees. ಮುಂಚೆ 500 rupees ಇತ್ತು, ಸೊ ಈಗ ಅದನ್ನ ರೈಸ್ ಮಾಡಿದ್ರೆ ಸೆಕ್ಷನ್ 383 ಆಗಿದೆ ಅದು. ಸೊ ದಿಸ್ ಈಸ್ ದಿ ಒನ್ ಸ್ಟೇಟ್. ಸೊ ಸೆಕ್ಷನ್ 344 ಆಯ್ತು. ಸೊ ದೇರ್ ಆರ್ ಅದರ್ ಸೆಕ್ಷನ್ಸ್. ಸೆಕ್ಷನ್ 197 ಅಂತ ಇದೆ ನೋಡಿ, ಸೆಕ್ಷನ್ 197. ವಾಟ್ ಈಸ್ ಸೆಕ್ಷನ್ 197 ಅಂತ ತಮಗೆ ಹೇಳ್ತೀನಿ. ಸೊ ಅದನ್ನ ಡೀಟೇಲ್ ಆಗಿ ಹೇಳಲ್ಲ, ಸೊ ಹಾಗೆ ಆ ಒಂದು ಆ ಅರ್ಥದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಸೊ ಸೆಕ್ಷನ್ 197 ಆಫ್ IPC ನೋಡ್ಬೇಕು ನೀವು. ಸೆಕ್ಷನ್ 197 ಆಫ್ IPC ಸೆಕ್ಷನ್ ಫಾಲ್ಸ್ ಸರ್ಟಿಫಿಕೇಟ್ ಅಂತ ಇದೆ. ಸೊ 482 ಸೆಕ್ಷನ್ 211 ನೋಡಿ. ಸೆಕ್ಷನ್ 250 ಅಂತ ಒಂದಿದೆ. ಒಂದು ಸೆಕ್ಷನ್ 250 ನಿಮ್ಗೆ ಒಂದ್ ವೇಳೆ ಸುಳ್ಳು ಕೇಸನ್ನ ದಾಖಲೆಯನ್ನ ಮಾಡಿದ್ರೆ ಆ ನಿಟ್ಟಲ್ಲಿ ಕಾಂಪನ್ಸೇಷನ್ ಅನ್ನ ಕೊಡ್ಬೇಕಾಗತ್ತೆ. ಯಾರ ಮೇಲೆ ಸುಳ್ಳು ದಾವನ್ನ ಅಥವಾ ಸುಳ್ಳು ಪ್ರಕರಣವನ್ನ ದಾಖಲಿಸಿರ್ತಾರೆ ಅದು ಕೋರ್ಟ್ ಗಮನಕ್ಕೆ ಬರುತ್ತೆ. ಈ ಕಡೆ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ತದನಂತರ ಸೆಕ್ಷನ್ 250 ಅಡಿಯಲ್ಲಿ, ಸೆಕ್ಷನ್ 250 ಅಡಿಯಲ್ಲಿ ಕಾಂಪನ್ಸೇಷನ್ ನ ಕೊಡಬೇಕಾಗುತ್ತೆ. ಸೊ ಈ ನಿಟ್ಟಲ್ಲಿ ಪ್ರಕರಣ ಮುಗಿದೋಗಿ ಅಲ್ಲಿ ಅಕ್ವಿಟಲ್ ಆದಂತ ಸಂದರ್ಭದಲ್ಲಿ ಏನು ಒಂದು ಕ್ರಿಮಿನಲ್ ಡಿಫಮೇಷನ್ ಕೇಸನ್ನ ಹಾಕುವಂಥದ್ದು ನಾವು ಯೂಶಲ್ ಆಗಿ ನೋಡಿದ್ದೀವಿ. ಇಲ್ಲ ಅಂತಂದ್ರೆ ಸಿವಿಲ್ ಡಿಫಮೇಷನ್ ಕೇಸನ್ನ ಹಾಕುವಂಥದ್ದು ನಾವು ನೋಡ್ತೀವಿ. ಕ್ರಿಮಿನಲ್ ಡಿಫಮೇಷನ್ ಅಥವಾ ಸಿವಿಲ್ ಡಿಫಮೇಷನ್. ಯಾಕೆಂದ್ರೆ ಕ್ರಿಮಿನಲ್ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯನ್ನ ಸಿಲುಕಿಸಿದಾಗ ಅವನ ಮರ್ಯಾದೆ ಎಲ್ಲ ಹಾಳಾಗಿರುತ್ತೆ. ಯಾಕೆಂದ್ರೆ ಪಬ್ಲಿಕ್ ಕೋರ್ಟ್ ಮುಂದೆ ಬಂದಿರ್ತಾನೆ. ಸೊ ಈ ನಿಟ್ಟಿನಲ್ಲಿ ಅವನಿಗೆ ಏನೆಲ್ಲ ನಷ್ಟ ಆಗಿರುತ್ತೆ ಅದರಿಂದ ಆ ನಷ್ಟವನ್ನೆಲ್ಲವೂ ಸಹ ವಾಪಸ್ ತಗೋತಾನೆ. ಸೊ ಈ ನಿಟ್ಟಿನಲ್ಲಿ ದರ್ ಆರ್ ಪ್ರಾವಿಷನ್ಸ್. ಈ ಮುಂಚೆ ಸೆಕ್ಷನ್ 250 ಅಡಿಯಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಇದೆ ನೋಡಿ. ಸೆಕ್ಷನ್ 250. ವಾಟ್ ಈಸ್ ಸೆಕ್ಷನ್ 250 ಆಫ್ ದಿ ಸೆಕ್ಷನ್ ನಾನು ಹೇಳ್ತೀನಿ ತಮಗೆ ನೋಡಿ. ಸೆಕ್ಷನ್ 250 ಕಾಂಪನ್ಸೇಷನ್ ಫಾರ್ ಅಕ್ಯೂಸೇಷನ್ ವಿತೌಟ್ ರೀಸನಬಲ್ ಕಾಸ್. ನೋಡಿ, ಕಾಂಪನ್ಸೇಷನ್ ಫಾರ್ ಅಕ್ಯೂಸೇಷನ್. ಅಕ್ಯೂಸೇಷನ್ ಮೀನ್ಸ್ ವಾಟ್? ಆರೋಪಗಳು. ಕಾಂಪನ್ಸೇಷನ್ ಫಾರ್ ಅಕ್ಯೂಸೇಷನ್ without a reasonable cause. If in any case instituted upon a complaint or upon information given to a police officer or to a magistrate, one or more persons are accused before a magistrate of an offence triable by magistrate, and the magistrate by whom the case is heard discharges or acquits all or any of the accused and is of opinion that there was no reasonable ground for making the accusation against them or any of them, the magistrate may, by his order of discharge or acquittal, if the person upon whose complaint or information the accusation was made in present, call upon him forthwith to show cause why he should not pay compensation to such accused or to each or any of such accused where there are more than one. If such person is not present, direct the issue of summons to him to appear and show cause as aforesaid. The magistrate shall record and consider any cause. The magistrate may, by the order directing payment of the compensation under subsection 2, further order that in default of payment, the person ordered to pay such compensation shall undergo an imprisonment for a period not exceeding 30 days. Nodi, when any person is imprisoned under subsection 3, the provision of section 68-69 of IPC may apply. No person who has been directed to pay compensation under this section by reason of such order be exempted of any civil or criminal liability. ನೋಡಿ, ಸಿವಿಲ್ ಕೇಸ್ ಸೂಟ್ ಫಾರ್ ಕಂಪನ್ಸೇಷನ್ ಅಂತಾನೂ ಹಾಕೊಬಹುದು, ಅಥವಾ ಬೇರೆ ಯಾವ್ದಾದ್ರು ಕ್ರಿಮಿನಲ್ ಕೇಸು ಅವನ ಮೇಲೆ ದಾಖಲೆ ಮಾಡಬಹುದು. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಕಾಂಪನ್ಸೇಷನ್ ಕೊಡ್ಬೇಕು. ಅವನು ಯಾವ ವ್ಯಕ್ತಿ ಮೇಲೆ ಸೂಟ್ ಪ್ರಕರಣ ಹಾಕಿರ್ತಾರೆ ಅವನ್ಗೆ ಆ ನ್ಯಾಯಾಲಯನೇ ಕಾಂಪನ್ಸೇಷನ್ ಕೊಡಿ ಅಂತ ಆದೇಶವನ್ನ ಮಾಡುತ್ತೆ. ಅವನಿಗೊಂದು ಅವಕಾಶ ಕೊಡುತ್ತೆ ಯಾಕೆ ಕೊಡಬಾರ್ದು ಅಂತ ಹೇಳಿ. ಅದಕ್ಕೆ ಅವ್ನು ಸರಿಯಾದ ಉತ್ತರ ಕೊಡ್ಲಿಲ್ಲ ಅಂದ್ರೆ ನೀನ್ ಕಾಂಪನ್ಸೇಷನ್ ಕಟ್ಟು. ಕಾಂಪನ್ಸೇಷನ್ ಕಟ್ಟು ಆದ್ಮೇಲೂ ಸಹ ಆಪೋಸಿಟ್ ವ್ಯಕ್ತಿಗೆ ಅವನೋಗಿ ಇನ್ನೊಂದು ಕೇಸ್ ಹಾಕೊಂಡು, ಅದು ಸಿವಿಲ್ ಕೇಸನ್ನ ಹಾಕೊಬಹುದು ಅಥವಾ ಕ್ರಿಮಿನಲ್ ಕೇಸನ್ನ ಹಾಕೊಬಹುದು. ಅವನ ವಿರುದ್ಧ ಹಾಕೊಂಡು ಅವನಿಗೆ ತಕ್ಕ ಶಾಸ್ತಿಯನ್ನ ಮಾಡಬಹುದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಹಂತದಲ್ಲಿ ನಾವು ಅರ್ಥೈಸ್ಕೊಬೇಕಾಗತ್ತೆ ಕ್ರಿಮಿನಲ್ ಕಾನೂನನ್ನ.
ಸೊ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸುಳ್ಳು ಕೇಸನ್ನ ಹಾಕದಂತ ಸಂದರ್ಭದಲ್ಲಿ ಸುಳ್ಳು ಸಾಕ್ಷಿಯನ್ನ ಕೊಡೋದಾಗ್ಲಿ ಅಥವಾ ಆ ಕೇಸ್ನೆಲ್ಲ ಬಿಡುಗಡೆ ಆಗ್ಬಿಟ್ರೆ ಕಾಂಪನ್ಸೇಷನ್ ಕೇಳೋದು ಅಂತ ಒಂದು ಪರಿಪಾಠ ಇನ್ನು ಮುಂದೆ ನ್ಯಾಯಾಲಯಗಳು ಅಥವಾ ಏನು ಆ ವ್ಯಕ್ತಿಯ ಪರ ಯಾರು ಕೇಸನ್ನ ನಡೆಸ್ತಾ ಇರ್ತಾರೆ ಅಥವಾ ಆ ಬಾಧಿತ ವ್ಯಕ್ತಿ ಇರ್ತಾನೆ, ಆ ಬಾಧಿತ ವ್ಯಕ್ತಿ ಎಲ್ರಿಗೂ ಸಹ ಒಂದು ಕಾನೂನಿನ ಅರಿವನ್ನ ಪಡ್ಕೊಂಡು ಆ ವಿರುದ್ಧ ಯಾರು ತಮ್ಮ ವಿರುದ್ಧ ಕ್ರಿಮಿನಲ್ ಕೇಸನ್ನು ಫಾಲ್ಸ್ ಕ್ರಿಮಿನಲ್ ಕೇಸನ್ನು ಹಾಕಿರ್ತಾನೆ ಅವನ ವಿರುದ್ಧ ಸಿವಿಲ್ ಕೇಸನ್ನು ಮಾಡ್ಬೋದು, ಕ್ರಿಮಿನಲ್ ಕೇಸನ್ನು ಮಾಡ್ಬೋದು. ಯಾವ ಕೋರ್ಟ್ ನಲ್ಲಿ ಹಾಕಿರ್ತಾರೆ ಆ ಕೋರ್ಟ್ ಮುಂದೆನೆ ಗಮನಕ್ಕೆ ತಗೊಂಡ್ಬಂದು ಈ ತರ ನಮ್ಗೆ ಮಾಡಿದ್ದಾರೆ, ಕಾಂಪನ್ಸೇಷನ್ ಕೊಡ್ಸಿ ಅಂತ ಹೇಳಿ ಅವ್ರಿಗೊಂದು ಅರ್ಜಿನೂ ಹಾಕಿ ಕಾಂಪನ್ಸೇಷನ್ ತಗೋಬಹುದು. ಕಾಂಪನ್ಸೇಷನ್ ಕೊಡ್ಲಿಲ್ಲ ಅಂತಂದ್ರೆ ಜೈಲ್ಗೂ ಸಹ ಕಳಿಸ್ಬೋದು. ಸೊ ಈ ನಿಟ್ಟಿನಲ್ಲಿ ಸೊ ಈ ಒಂದು ತರಗತಿ ತಮ್ಗೆ ಅನುಕೂಲ ಆಯ್ತು, ತಮ್ಗೆ ಒಂದು ಸಾಕಷ್ಟು ವಿಚಾರ ಗೊತ್ತಾಯ್ತು ಅಂತ ಹೇಳ್ತಾ ನಾನು ಭಾವಿಸ್ತೀನಿ. ಏನೊಂದು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಸರ್ 197 ಬಗ್ಗೆ ಹೇಳ್ತೀವಿ ಅಂದ್ರೆ ಹೇಳಿ. ಇಲ್ಲ, ಸೆಕ್ಷನ್ 197 ಅದು ಮಿಸ್ಟೇಕ್ ಆಗಿದೆ. ಸೆಕ್ಷನ್ 197 ಅಲ್ಲಿ ಬೇರೆ ಸೆಕ್ಷನ್ ಬೇರೆ ಇದಿದೆ. ಅದು ಸೆಕ್ಷನ್ 197 ಏನು ಸ್ಪೀಕ್ ಸಮಥಿಂಗ್ ಎಲ್ಸ್. ಅದು ಪ್ರಾಸಿಕ್ಯೂಷನ್ ಆಫ್ ಜಡ್ಜಸ್ ಅಂಡ್ ಪಬ್ಲಿಕ್ ಸರ್ವೆಂಟ್ಸ್ ಅಂತ ಇದೆ. ಸೊ ಅದು ಜಡ್ಜಸ್ ಮತ್ತೆ ಪಬ್ಲಿಕ್ ಸರ್ವೆಂಟ್ಸ್ ವಿರುದ್ಧ ನಡೆಸುವಂತದ್ದು ಅದು ಸೆಕ್ಷನ್ 197. ಸರ್ ಆಮೇಲೆ 344 ಒಳಗೆ ಇವು ಕೆಲವೊಬ್ರೆಲ್ಲ ಅಡ್ಮಿಟ್ ಆಗ್ಬಿಡ್ತಾರಲ್ಲ ಸರ್, ಅಲ್ಲಿ ಗೊತ್ತಿದ್ರು ಕೂಡ ಈ ಕ್ರಾಸ್ ಮಾಡೋ ಟೈಮಲ್ಲಿ ಅವಾಗ ಅದು ಕೋರ್ಟ್ ಗಮನಕ್ಕೆ ನಾವು ಅದು ಬಂತಂದ್ರೆ ಅವರು ಸುಮೋಟೋ ಮಾಡ್ಕೋಬಹುದೇನ್ ಸರ್? ಸುಮೋಟೋ ಮಾಡ್ಕೊಂತಾರೆ. ಈಗ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಹಾಕಿರ್ತಾರೆ ಸರ್, 125 CRP. ನೋಡಿ, ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಲ್ಲಿ ಅವರು ಲಾಸ್ಟ್ ಅಲ್ಲಿ ನೀವು ಸೆಕ್ಷನ್ ಅನ್ನ ನೋಡ್ಬಿಟ್ರೆ ಆ ಲಾಸ್ಟ್ ಸೆಕ್ಷನ್ ಅಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ನೀವು ಸೆಕ್ಷನ್ ತೆಗೆದು ನೋಡಿ, ನೀವು ಅದ್ರಲ್ಲಿ ಇದೆ. ಅದ್ರಲ್ಲಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಲ್ಲಿ ನಿಮ್ಗೆ ಅವರು ಲಾಸ್ಟ್ ಅಲ್ಲಿ ನಿಮ್ದು ಇದ್ರಲ್ಲಿ ಏನಾದ್ರು ನೀವು ಸುಳ್ಳು ಅಂಶಗಳನ್ನ ಏನಾದ್ರು ಕೊಟ್ಟಿದ್ರೆ ಸೊ ಇದರಲ್ಲಿ ಪ್ರಕರಣವನ್ನ ದಾಖಲಿಸಬಹುದು ಅಂತ ಇದೆ ಅಲ್ವಾ? ಹೌದು ಸರ್, ಇದೆ ಸರ್, ಇದೆ. ಆ ಪ್ರಕರಣವನ್ನ ದಾಖಲಿಸಿರುವಂತ ಉದಾಹರಣೆಗಳು ಇದಾವೆ. ಆಯ್ತಾ? ಗಂಡನೇ ಹೆಂಡತಿ ಮೇಲೆ ಕೇಸನ್ನ ಹಾಕಿದ್ದಾನೆ. ಹೆಂಡತಿ ಹೇಳಿರ್ತಾಳೆ ನಾನು ನಾನು ಏನು ಕೆಲಸ ಮಾಡಲ್ಲ ಅಂತ ಹೇಳಿರ್ತಾಳೆ. ಅಲ್ಲಿ ನೋಡಿದ್ರೆ ಗೌರ್ಮೆಂಟ್ ನಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ FDA ಆಗಿರ್ತಾಳು. ಆ ನಿಟ್ಟಿನಲ್ಲಿ ಅವನು RTI ಅರ್ಜಿಯನ್ನ ಹಾಕೊಂಡು ಅವಳು ಕೆಲಸ ಮಾಡ್ತಾನೆ ಇರೋಂತ ದಾಖಲೆಯನ್ನ ತರಿಸಿರ್ತಾನೆ. ತರಿಸಿ ಅಲ್ಲಿ ಒಂದು ಸಪರೇಟ್ ಕೇಸನ್ನ ಇನ್ಸ್ಟಿಟ್ಯೂಟ್ ಮಾಡ್ಕೊಂಡು ಆಕೆ ಪ್ರಕರಣವನ್ನು ಎದುರಿಸ್ತಾ ಇರೋಂತ ಪ್ರಸಂಗಗಳನ್ನ ನಾವು ಸಾಕಷ್ಟು ನೋಡ್ತಾ ಇದೀವಿ. ಅಲ್ಲ ಸರ್, ಈಗ 190 ಇದು ಏನ್ ಇದರಲ್ಲಿ ಸುಳ್ಳು ಪ್ರಕರಣ ಅಂದ್ರೆ ಈಗ ಅವ್ರದ್ದು ಗ್ರಾಸ್ ನೆಟ್ ಸ್ಯಾಲರಿ ಇರುತ್ತೆ ಸರ್, ಒಂದೇ ಗ್ರಾಸ್ ಅಷ್ಟೇ ಬರುತ್ತೆ, ನೆಟ್ ಸ್ಯಾಲರಿ ಬರ್ದಿರಲ್ಲ ಸರ್ ಅದ್ರಲ್ಲಿ. ಅವಾಗ ಅದು ಕೋರ್ಟಿಗೆ ಗೊತ್ತಾಗತ್ತಲ್ಲ ಸರ್, ಅವರು ಎಂಪ್ಲಾಯ್ ಆಗಿರ್ತಾರ, ಗ್ರಾಸ್ ಬೇರೆ ಇರ್ತದೆ, ನೆಟ್ ಬೇರೆ ಇರ್ತದೆ. ಗ್ರಾಸ್ ಆಗ್ಲಿ ನೆಟ್ ಆಗ್ಲಿ, ವೆದರ್ ಶಿ ಏನು obtaining a kind of emoluments or what the salary from the government ಅನ್ನೋದು the court will definitely come to the court will look into that. ಕೋರ್ಟ್ ನೋಡುತ್ತೆ. ಆಯ್ತಾ? ಅಂತ ಸಂದರ್ಭದಲ್ಲಿ ಆಕೆ ಎಂಪ್ಲಾಯ್ಡ್ ಆಗಿದ್ದು ಆಕೆ ಸಂಬಳವನ್ನ ತಗೊಂತ ಇದ್ದಾಗ ಆಕೆಗೆ ಮೇಂಟೆನೆನ್ಸ್ ಯಾಕೆ ಕೊಡ್ಬೇಕು ಅನ್ನೋದು ಪ್ರಶ್ನೆ ಆಗುತ್ತೆ. ಸರ್ ಇನ್ನೊಂದು ಪ್ರಶ್ನೆ ಐತೆ ಸರ್. ಹಲೋ ಸರ್, ಒಂದು ಸಿಸ್ಟರ್ ಬ್ರದರ್ ಮೇಲೆನೆ ಒಂದು ಕಂಪ್ಲೇಂಟ್ ಮಾಡಿರ್ತಾರೆ, ಕ್ರಿಮಿನಲ್ ಕಂಪ್ಲೇಂಟ್. ಅವರು ನಮ್ಮ ತಾಯಿನ ಆಸ್ತಿಗೋಸ್ಕರ ಎಳ್ಕೊಂಡು ಹೋಗಿದ್ದಾನೆ, ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಬ್ರದರ್ ಅಂತ ಹೇಳಿ. ಅನಂತರ ಅದು ಬಿ ರಿಪೋರ್ಟ್ ಆಗುತ್ತೆ ಸರ್. ಬಿ ರಿಪೋರ್ಟ್ ಆಗಿ ಈಗ 1-2 ವರ್ಷ ಆಗ್ಬಿಟ್ಟಿದೆ. ಈಗ ಅವ್ರ ಮೇಲೆ ಡಿಫಾಮೇಶನ್ ಹಾಕ್ಬೋದಾ ಸರ್? ಆಗ್ಬೋದು. ಡಿಫಾಮೇಶನ್ ದೇರ್ ಇಸ್ ಅ ಟೈಮ್ ಲಿಮಿಟೇಷನ್ ಫಾರ್ ಡಿಫಾಮೇಶನ್. ಗೆ ಟೈಮ್ ಲಿಮಿಟೇಷನ್ ಇದೆ. ಏನು ಕ್ರಿಮಿನಲ್ ಡಿಫಾಮೇಶನ್ ಒಪ್ಸೋ 3 years ಇರ್ಬೇಕು ಅನ್ಸುತ್ತೆ. 3 years ನೀವು ಚೆಕ್ ಮಾಡಿ, ಗೂಗಲ್ ನಲ್ಲಿ ಚೆಕ್ ಮಾಡಿ. 1 year ಸಿವಿಲ್ ಡಿಫಾಮೇಶನ್ ಅಂಡ್ 3 years ಫಾರ್ ಕ್ರಿಮಿನಲ್ ಡಿಫಾಮೇಶನ್ ಅಂತ ಇರಬೇಕು. ಸೊ ನನ್ಗೆ ಕ್ಲಾರಿಟಿ ಇಲ್ಲ. ಅದು ನಾನು ಸುಮಾರು ದಿನ ಆಯ್ತು ನೋಡಿ ಲಿಮಿಟೇಷನ್. ಸೊ ಅದರ ಲಿಮಿಟೇಷನ್ ಚೆಕ್ ಮಾಡಿ. ಓಕೆ, ಇನ್ ಕೇಸ್ ಲಿಮಿಟೇಷನ್ ಮೀರಿದ್ರೆ ನಾವು ಅದಕ್ಕೆ ಕಂಡೋನೇಷನ್ ಹಾಕೊಳ್ಳಿ. ಕಂಡೋನೇಷನ್ ಅಪ್ಲಿಕೇಶನ್ ಹಾಕೊಳ್ಳಿ. ಕಂಡೋನೇಷನ್ ಅಪ್ಲಿಕೇಶನ್ ಹಾಕೊಳ್ಳಿ. ಓಕೆ ಓಕೆ, ಹಾ, ಥ್ಯಾಂಕ್ ಯು ಸರ್. ಕಂಡೋನೇಷನ್ ಅಪ್ಲಿಕೇಶನ್ ಹಾಕೊಂಡು ನೀವು ಅವ್ರ ಮೇಲೆ ಪ್ರಕರಣ ದಾಖಲಿಸಿ. ಯಾಕೆ ಸುಮ್ಮನೆ ಸುಳ್ಳು ಕೇಸ್ ಮಾಡಿದ್ರು ಸರ್? ಮತ್ತೆ ಸರ್ ಅದೇ ತರ ಬಿ ರಿಪೋರ್ಟ್ ಅಂದ್ರು, ಬಿ ರಿಪೋರ್ಟ್ ಆದ್ಮೇಲೆ ಕೋರ್ಟ್ ಸರ್
ಬಿ ರಿಪೋರ್ಟ್ ಹಾಕದ ನಂತರ ಅಲ್ಲ ಸರ್, ಕೋರ್ಟ್ ಇಂದ ಅದು ಕ್ಲೋಸ್ ಆಗ್ಬೇಕಲ್ಲ. ಈಗ ಸರ್ ಹೇಳಿದ್ರು, ಈಗ ಬಿ ಹೌದು ರಿಪೋರ್ಟ್ ಆಗಿದೆ, ಬಿ ರಿಪೋರ್ಟ್ ಆಗಿ ಅದು ಬಿ ರಿಪೋರ್ಟ್ ಆದ್ಮೇಲೆ ಕ್ಲೋಸ್ ಕೋರ್ಟ್ ಹೋಗುತ್ತೆ. ಕೋರ್ಟ್ ಅಲ್ಲಿ ಎಕ್ಸಾಮಿನ್ ಮಾಡ್ತಾರೆ, ಅವ್ರು ಬೇಕಾದ್ರೆ ಚಾಲೆಂಜ್ ಮಾಡ್ಬೋದು. ಈಗ ಚಾಲೆಂಜ್ ಮಾಡಿಲ್ಲ ಸರ್. ಕೋರ್ಟ್ ಇಂದ ಕ್ಲೋಸ್ ಮಾಡೋವರೆಗೂ ನಾವ್ ಏನ್ ಮಾಡ್ಕೊಳ್ಳೋದು? ಅದೇ ಕ್ಲೋಸ್ ಆಗಿದೆಯಾ ಸರ್ ಕೋರ್ಟ್ ಇಂದ? ಕೋರ್ಟ್ ಅಲ್ಲಿ ಕ್ಲೋಸ್ ಆಗಿಲ್ಲ ಸರ್, ಅದು ಕೋರ್ಟ್ ಇಂದ ಕ್ಲೋಸ್ ಏನು ಆಗಿದೆಯಾ ಬಂದೇ ಅಂತ ಇಲ್ಲ ಕನ್ಫರ್ಮ್ ಪಾರ್ಟಿ. ಮಾಡ್ಕೊಂಡು. ನೋಡಿ, 1 ನಾನು year ಎಷ್ಟು ಫಾರ್ ಸಿವಿಲ್ ಡಿಫಮೇಶನ್, 1 year ಅಲ್ಲ ಫಾರ್ ಅದು ಸಿವಿಲ್ ಡಿಫಮೇಶನ್, 3 years ಫಾರ್ ದಿ ಕ್ರಿಮಿನಲ್ ಡಿಫಮೇಶನ್. 1 year ಸಪೋಸ್ for the civil defamation, 3 ಹಾ years ಸರ್. for the criminal defamation. If it is already extended, the time is extended, you make a submission to the court saying that what is the reason why you have not filed the case. ಓಕೆ, ಹಾ ಹಾ ಹಾ. ಅದನ್ನ ಸಪೋಸ್ ಎಕ್ಸ್ಪ್ಲನೇಷನ್ ಕೊಟ್ಟು ಒಂದು PCR ಅನ್ನ ಕಂಪ್ಲೇಂಟ್ ಮಾಡ್ಬಿಟ್ಟು ನೀವು ರಿಜಿಸ್ಟರ್ ಮಾಡಬಹುದು. ಚಾಲೆಂಜ್ ಮಾಡಿಲ್ಲ ಅಂದ್ರೆ ಸರ್, ಅದು ಹಾಗೆ ಕೆಪ್ಟಿನ್ ಅಬಯನ್ಸ್ ಅಂತ ಇದ್ರೆ ಹಾಗೆ ಇದ್ರೆ? ಅಲ್ಲ ಸರ್, ಅದು ಕೋರ್ಟ್ ಅವರು ಮಾಡಿಲ್ಲ ಚಾಲೆಂಜ್ ಅಂದ್ರೆ ಕೋರ್ಟ್ ಅವರು ಅಲ್ಲ, ಚಾಲೆಂಜ್ ಮಾಡ್ಲಿದ್ದಲ್ಲದ್ರೆ ಯು ಆರ್ ಗೋಯಿಂಗ್ ಟು ಲೂಸ್ ದ ರೆಮಿಡಿ. ಸಿ, ಯು ಆರ್ ಗೋಯಿಂಗ್ ಟು ಲೂಸ್ ದ ಒನ್ ಪ್ರಾವಿಷನ್. ಕಾನೂನಿನ ಪ್ರಾವಿಷನ್ ಅನ್ನ ನೀವು ಲೂಸ್ ಮಾಡ್ಕೊಂತೀರ ಅಷ್ಟೇನೆ. ನೀವು ಮಾಡ್ಲಿಲ್ಲ ಅಂದ್ರೆ ಅದು ಹೋಯ್ತು ಅಷ್ಟೇನೆ. ಕಂಪ್ಲೇಂಟ್ ಚಾಲೆಂಜ್ ಮಾಡಿಲ್ಲ ಅಂದ್ರೆ ಅದು ಅವಾಗ ಏನ್ ಹಾಕ್ಬೋದು ಸರ್ ಅದು ಕೋರ್ಟ್ ಅಲ್ಲಿ? ಅದೇ ಕಂಪ್ಲೇಂಟ್ ಚಾರ್ಜ್ ಮಾಡ್ಲಿಲ್ಲ ಅಂತಂದ್ರೆ ಏನು ದ ಕ್ರಿಮಿನಲ್ ಕೇಸ್ ವಿಲ್ ಬಿ ಅಬೇಟೆಡ್. ಕ್ರಿಮಿನಲ್ ಕೇಸ್ ವಿಲ್ ಬಿ ಏನು ಡಿಸ್ಮಿಸ್ ಮಾಡ್ತಾರೆ ಅಷ್ಟೇನೆ. ಡಿಸ್ಮಿಸ್ ಮಾಡ್ತಾರೆ. ಆ ಡಿಸ್ಮಿಸ್ ಮಾಡಿದ್ದಾದ್ಮೇಲೆ 90 days ಟೈಮ್ ಇರುತ್ತೆ ಸರ್. 90 days ಟೈಮ್ ಆದ್ಮೇಲೆ ನೀವು ಅದ್ರ ಅಗೇನೆಸ್ಟ್ ಕೇಸ್ ಹಾಕೊಬಹುದು ಸರ್. 90 days ಒಳಗಡೆ ಬೇಕಾದ್ರೆ ಎಲ್ಲಾದ್ರೂ ಅವ್ರು ಕೇಸ್ ಹಾಕೊಬಹುದು ಬೇಗನೆ. ಮತ್ತೆ ಬೇಕಾದ್ರೆ ನೆಕ್ಸ್ಟ್ ಕೋರ್ಟ್ ಅಲ್ಲಿ ಮೇ ಬಿ ಅಪಿಲೇಟ್ ಕೋರ್ಟ್ ಅಲ್ಲಿ ಹಾಕೊಬಹುದು. ಸರ್, ಎಷ್ಟು ದಿವಸದೊಳಗೆ ಅವ್ರು ಬರ್ದಿದ್ರೆ? ಫ್ರಾಡ್ ಕಂಪ್ಲೇಂಟ್ ಇದ್ದಾಗ ಕಷ್ಟ ಬರುತ್ತೆ ಸರ್. ಫ್ರಾಡ್ ಕಂಪ್ಲೇಂಟ್ ಇರ್ಲಿ, ಏನೇ ಇರ್ಲಿ, there is an option that if there is a false complaint is being made, B report is being made, B report is being filed by the police, so then you have an option. See, ಅದಕ್ಕೆ ಹೇಳಿತ ಒಂದು ಸೆಕ್ಷನ್ ಅಲ್ಲಿ ಹೇಳ್ತಾರೆ ನೋಡಿ, ಈವನ್ ಕಾಂಪನ್ಸೇಷನ್ ಕೊಟ್ಟರು, ಕಾಂಪನ್ಸೇಷನ್ ಆರ್ಡರ್ ಮಾಡ್ತಾರೆ, ಅಟ್ ದ ಸೇಮ್ ಟೈಮ್ ದಟ್ ವಿಲ್ ನಾಟ್ ಅಫೆಕ್ಟ್ ದಿ ಏನು ರೈಟ್ ಟು ಫೈಲ್ ಎ ಕೇಸ್ ಅಗೇನ್ಸ್ಟ್ ದಟ್ ಪರ್ಸನ್, ಈವನ್ ಇನ್ ಸಿವಿಲ್ ಆರ್ ಈವನ್ ಇನ್ ಕ್ರಿಮಿನಲ್ ಇನ್ ನೇಚರ್. ಸಿವಿಲ್ ಕೇಸನ್ನ ಹಾಕೊಬಹುದು, ಕ್ರಿಮಿನಲ್ ಕೇಸನ್ನ ಹಾಕೊಬಹುದು, ಅದಕ್ಕೆ ಎಫೆಕ್ಟ್ ಆಗಲ್ಲ. ಅದು ಕಾಂಪನ್ಸೇಷನ್ ಇಸ್ ಎ ಡಿಫರೆಂಟ್ ಕಾನ್ಸೆಪ್ಟ್. ಆಯ್ತಾ? ದಟ್ ವಿಲ್ ನಾಟ್ ಇನ್ಫ್ರಿಂಜಸ್ ದ ರೈಟ್ ಟು ಅಪ್ರೋಚ್ ಟು ಫೈಲ್ ದಿ ಕೇಸ್ ಬೋತ್ ಇನ್ ಸಿವಿಲ್ ಆರ್ ಕ್ರಿಮಿನಲ್ ಕೇಸ್ ಅಂತ ಹೇಳ್ತಾರೆ ಅವರು. ಸೊ ಯಾವ ಕೇಸಲ್ಲಿ? ಸೆಕ್ಷನ್ 250 ಅಲ್ಲಿ, ಸೆಕ್ಷನ್ 250 ಕರಸ್ಪಾಂಡಿಂಗ್ ಸೆಕ್ಷನ್ ವಿತ್ BNSS. BNSS ಅಲ್ಲಿ ಚೆಕ್ ಮಾಡೋಣ. ಲೆಟ್ ಮಿ ಚೆಕ್ ಇನ್ ದ BNSS ಅಲ್ಲಿ ಏನ್ ಹೇಳುತ್ತೆ ನೋಡೋಣ. ಒಂದ್ ನಿಮಿಷ, ನಾನು ತಮ್ಮ ಶೇರ್ ಮಾಡ್ತೀನಿ ಅದನ್ನ. ಕಾಂಪನ್ಸೇಷನ್ ಅಲ್ಲಿ ಏನ್ ಹೇಳುತ್ತೆ ಅಂತ ನೋಡಿ. ಸೆಕ್ಷನ್ 250 ಆಫ್ ದಿ CRPC ಕರಸ್ಪಾಂಡಿಂಗ್ ಸೆಕ್ಷನ್ BNSS ಸೆಕ್ಷನ್ 250 ನೋಡಿ, ಕಾಣಿಸ್ತಾ ಇದೆ ಅಲ್ವಾ ಇದು? ನೋಡಿ, BNS section replaces corresponding IPC sections. Compensation amount under subsection 6 increased from 100 rupees to 2000 rupees. ಅಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. ಕಾಂಪನ್ಸೇಷನ್ ಫಾರ್ ಅಕ್ಯೂಸೇಷನ್ ವಿತೌಟ್ ರೀಸನಬಲ್ ಕಾಸ್, ರೀಸನ್ ಅನ್ನ ಕೇಳ್ತಾ ಇದ್ರು, ಅದ್ರಲ್ಲಿ ಏನು ಮೆನ್ಷನ್ ಮಾಡಿರ್ಲಿಲ್ಲ. ಸೊ ಅವತ್ತಿನ ಕಾಲಕ್ಕೆ 100 rupees, ಇವತ್ತು 2000 rupees ಇನ್ಕ್ರೀಸ್ ಮಾಡಿದ್ದಾರೆ. ಅದನ್ನ ಬಿಟ್ರೆ ದ ರೆಮಿಡಿ ಆರ್ ದ ರಿಲೀಫ್ in the code that remains the same. You may, ನಿಮ್ಮ gravity of the reputation, whether you are a high profile person having lot of respect in the society, how much damage that you had suffered, ಅದನ್ನೆಲ್ಲ ಆಗ್ಬೇಕಾಗುತ್ತೆ. ಆಯ್ತಾ? ಸೊ ಡ್ಯಾಮೇಜಸ್, how much damages you have suffered, ಅದು ತೋರಿಸ್ಬೇಕಾಗತ್ತೆ. if the damages is not being provided, ಆಯ್ತಾ, ಸೊ ವೆದರ್ there is any other thing to compensate ಅಂತ ಅದನ್ನು ತೋರಿಸ್ಬೇಕಾಗತ್ತೆ. ನೀವು ಸೂಟ್ ಫಾರ್ ಕಾಂಪನ್ಸೇಷನ್ ಅಲ್ಲಿ ಡ್ಯೂಟಿನ ತೋರಿಸ್ತೀರಾ, ಬ್ರೀಚ್ ಆಫ್ ಡ್ಯೂಟಿ ತೋರಿಸ್ತೀರಾ, ಡ್ಯಾಮೇಜಸ್, ಹೌ ಮಚ್ ಡ್ಯಾಮೇಜಸ್ ಯು ಆರ್ ಸಸ್ಟೈನ್ಡ್, ಯು ಆರ್ ಸಫರ್ಡ್ ಅಂತ ತೋರಿಸ್ತೀರಾ. ಅದ್ರ ಮೇಲೆ ಕಾಂಪನ್ಸೇಷನ್ ಡಿಕ್ಲೇರ್ ಆಗುತ್ತೆ. ಹಂಗೇನೆ ನೀವು ಡಿಫಮೇಷನ್ ಕೇಸಲ್ಲಿ ಏನ್ ತೋರಿಸ್ತೀರಾ ಅಂತಂದ್ರೆ, ವಾಟ್ ಪೊಸಿಷನ್ ಯು ಆರ್ ಹ್ಯಾವಿಂಗ್ ಇನ್ ಸೊಸೈಟಿ, ಸೋಷಿಯಲ್ ಸ್ಟ್ಯಾಂಡಿಂಗ್, ವಾಟ್ ಈಸ್ ಯುವರ್ ಸೋಷಿಯಲ್ ಸ್ಟ್ಯಾಂಡಿಂಗ್ ಇನ್ ದ ಸೊಸೈಟಿ, ಅದು ತೋರಿಸ್ತೀರಾ. ಬಿಕಾಸ್ ಆಫ್ ದಿಸ್ ಕೇಸ್, ಬಿಕಾಸ್ ಆಫ್ ದಿಸ್ ಫಾಲ್ಸ್ ಕ್ರಿಮಿನಲ್ ಕೇಸ್, ಹೌ ಮಚ್, ವಾಟ್ ಆರ್ ದ ಲಾಸ್ ದಟ್ ಯು ಹ್ಯಾಡ್ ಸಫರ್ಡ್, ಅದನ್ನ ತೋರಿಸ್ತೀರಾ. ಫಾರ್ ಹೌ ಮಚ್, ಅಟ್ ವಾಟ್ ಎಕ್ಸ್ಟೆಂಟ್ ಅಂತ ತೋರಿಸ್ತೀರಾ. ಆಯ್ತಾ?
ಸೊ ಸರ್ ಆ ನಿಟ್ಟಿನಲ್ಲಿ ಅದು ಏನು ವಾಟ್ ಹ್ಯಾಪಂಡ್, ವೈ ದ ಕೇಸ್ ಇಸ್ ಬಿಂಗ್ ಡಿಸ್ಮಿಸ್ಡ್, ವೈ ದ ಪೊಲೀಸ್ ಆಫೀಸರ್ ಹ್ಯಾಡ್ ಫೈಲ್ ದಿ ಬಿ ರಿಪೋರ್ಟ್, ವಾಟ್ ಈಸ್ ದ ಕಂಪ್ಲೇಂಟ್, ಅದರದೆಲ್ಲ ನೀವು ಎಕ್ಸಾಮಿನ್ ಕೋರ್ಟ್ಗೆ ತೋರಿಸ್ತೀರಾ. ಅದಾದ್ಮೇಲೆ ಕಂಪಲ್ಸೇಷನ್ ನನಗೆ ಇಷ್ಟು ಕೊಡ್ಬೇಕು ಅಂತ ಹೇಳ್ತಾರೆ. ಅದು ಕೋರ್ಟ್ ವಿಲ್ ಏನು ಗಿವ್ ಸಮ್ ಕಂಪಲ್ಸೇಷನ್ ಟು ಯು ಆನ್ ದ ಬೇಸಿಸ್ ಆಫ್ ದಿ ಡ್ಯಾಮೇಜಸ್ ಸಫರ್ಡ್ ಬೈ ಯು. ಸಿ ದೇರ್ ಇಸ್ ನೋ ಸಚ್ ಹಾರ್ಡ್ ಅಂಡ್ ಫಾಸ್ಟ್ ಎಲ್ಲಾ ಕೇಸ್ನಲ್ಲೂ ಒಂದೇ ಫಾರ್ಮುಲಾ ಯೂಸ್ ಮಾಡಲ್ಲ. ಅಲ್ಲಿ ಹೇಳಿರ್ಬೋದು ₹2000 ಅಂತ, ಬಟ್ ಅಪಾರ್ಟ್ ಫ್ರಮ್ ದಟ್ ದ ಡ್ಯಾಮೇಜಸ್ ಅಂತ ನೀವು ಕೇಸನ್ನ ಹಾಕೊಂಡಾಗ ಸೂಟ್ ಫಾರ್ ಡ್ಯಾಮೇಜಸ್ ಅಂತ ಹಾಕೊಬಹುದು, ಅಥವಾ ಕ್ರಿಮಿನಲ್ ಡಿಫಾಮೇಶನ್ ಅಲ್ಲಿ ಕೇಳುವಂತದ್ದು. ಸೊ ಅದೆಲ್ಲ ನೀವು ಕೇಳೋಂತ ಸಂದರ್ಭದಲ್ಲಿ ನನ್ಗೆ ಇಲ್ಲ, ನಾನು ಬಿಸ್ನೆಸ್ ಪರ್ಸನ್ ಆಗಿದ್ದೆ, ಸೊ ಬಿಸ್ನೆಸ್ ಪರ್ಸನ್ ಆಗಿದ್ದು ಇವರು ನನ್ನ ಹೆಂಡತಿ ಕಂಪ್ಲೇಂಟ್ ಕೊಡ್ಲು, ಕಳ್ಳ ಅನ್ನೋ ಪಟ್ಟನ ಹೊರ್ಸದ್ಲು, ನಾನು ಕಳ್ತನ ಮಾಡಿದೀನಿ, ಅವಳು ಒಡವೆ ಎಲ್ಲ ತಗೊಂಡೋಗಿದ್ದೀನಿ ಅಂತ ಹೇಳಿ ಕಳ್ಳನ್ ಪಟ್ಟ ಇದು ಮಾಡಿದ್ಲು. ಆ ನಿಟ್ಟಿನಲ್ಲಿ ನನ್ ವ್ಯವಹಾರ ಮಾಡ್ತಾ ಇದ್ದಾಗ ಏನು ಎಲ್ಲ ನನ್ನ ನಂಬ್ತಾ ಇದ್ರು ಜನ, ನನ್ಗೆ ಇನ್ವೆಸ್ಟ್ಮೆಂಟ್ ಕೊಡ್ತಾ ಇದ್ರು, ದುಡ್ಡು ಕೊಡ್ತಾ ಇದ್ರು, ನಾನು ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅದೆಲ್ಲ ಮಿಸ್ ಆಯ್ತು, ನಾನು ಬೀದಿಗೆ ಬಂದೆ, ಈ ಒಂದು ಆ ಕಳ್ತನದ ಆರೋಪವನ್ನ ನನ್ ಮೇಲೆ ಹೊರಿಸಿದಾಗ ಅನ್ನೋದೆಲ್ಲ ಕೋರ್ಟ್ಗೆ ಗಮನಕ್ಕೆ ತಗೊಂಡ್ಬಂದಾಗ ದ ಕೋರ್ಟ್ ವಿಲ್ ಥಿಂಕ್ ಆಫ್ ಇಟ್, ದ ಕೋರ್ಟ್ ವಿಲ್ ಡೂ ದ ರೆಟ್ರೆಸಲ್. ಸರ್ ಇನ್ನೊಂದು ಮ್ಯಾಟ್ರಿಮೋನಿಯಲ್ ಕೇಸ್ ಅಲ್ಲಿ ಸರ್, ಹಲೋ, ಮ್ಯಾಟ್ರಿಮೋನಿಯಲ್ ಕೇಸ್ ಸುಳ್ಳು ಕೇಸನ್ನ ಕೊಟ್ಟಿರ್ತಾರೆ ಗಂಡನ ಮೇಲೆ, ಕ್ರಿಮಿನಲ್ ಮಿಸ್ ಕೇಸ್ನ ಫೈಲ್ ಮಾಡಿರ್ತಾರೆ, ಕ್ರಿಮಿನಲ್ ಮಿಸ್ಲೆನಿಯಸ್. ಸೊ ಅವಾಗ ಅದನ್ನ ಹೇಗೆ ಅವರು ಡಿಫೆನ್ಸ್ ತಗೋಬಹುದು ಸರ್, ಗಂಡ ಆದವನು? ನೋಡಿ, ಅದು ಡೊಮೆಸ್ಟಿಕ್ ವೈಲೆನ್ಸ್, ಅದೇ ಡೊಮೆಸ್ಟಿಕ್ ವೈಲೆನ್ಸ್ ಫಾಲ್ಸ್ ಡಿವಿ ಕೇಸಸ್ ಅಂತ ನೀವು ಗೂಗಲ್ ನಲ್ಲಿ ಟೈಪ್ ಮಾಡಿದ್ರೆ, ಹೌ ಟು ಡಿಫೆಂಡ್ ದಿ ಫಾಲ್ಸ್ ಡಿವಿ ಕೇಸಸ್ ಅಂತ ಮಾಡಿದ್ರೆ, ಸೊ ನೋಡಿ, ಗಂಡ ಎಲ್ಲಾ ಕಡೆ ಕರ್ಕೊಂಡು ಹೋಗಿರ್ತಾನೆ. ಏನು ಹೆಂಡತಿಯ ಒಂದು ನಿಟ್ಟಿನಲ್ಲಿ ಅವಳನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ನಿಟ್ಟಿನಲ್ಲಿ ತನ್ನ ಎಲ್ಲಾ ಒಂದು ಕ್ಷೇತ್ರಗಳಿಗೂ ಕರ್ಕೊಂಡು ಹೋಗಿ, ಪ್ರತಿಯೊಂದು ತಮಿಳ್ನಾಡು ಕರ್ಕೊಂಡು ಹೋಗಿರ್ತಾನೆ, ಊಟಿ ಕರ್ಕೊಂಡು ಹೋಗಿರ್ತಾನೆ, ಒಡಿಶಾ ಕರ್ಕೊಂಡು ಹೋಗಿರ್ತಾನೆ, ಜಮ್ಮು ಕಾಶ್ಮೀರ ಕರ್ಕೊಂಡು ಹೋಗಿರ್ತಾನೆ. ಆಯ್ತಾ, ಅಲ್ಲೆಲ್ಲದು ಫೋಟೋಗಳು ತೆಗ್ಸಿರ್ತಾರೆ. ಆ ಫೋಟೋಗಳನ್ನ ತೋರ್ಸುವಂತದ್ದು, ನೋಡಿ ಸ್ವಾಮಿ, ನಾನು ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲಾ ಕಡೆನೂ ಕರ್ಕೊಂಡು ಹೋಗಿದ್ದೀನಿ. ಆಯ್ತಾ. ಸೊ ಆಕೆಗೆ ನಾನು ಏನೆಲ್ಲ ಆಕೆಗೆ ಒಂದು ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಆಕೆಯನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ಸಿರ್ತೀರಿ. ಟ್ರೀಟ್ಮೆಂಟ್ ಅನ್ನ ಕೊಡ್ಸಿದ್ದು ಆನ್ಲೈನ್ ಅಲ್ಲಿ ಪೇಮೆಂಟ್ ಗಳನ್ನ ಮಾಡಿರ್ತೀರಿ. ಆನ್ಲೈನ್ ಪೇಮೆಂಟ್ ರೆಸಿಪ್ಟ್ಸ್ ಇರ್ತದೆ, ಇಂಥ ಹಾಸ್ಪಿಟಲ್ಗೆ ನಾನು ಕೊಟ್ಟಿರ್ತೀನಿ. ಆ ನಿಟ್ಟಲ್ಲಿ ಅಲ್ಲಿ ಹೆಸರು ಇರ್ತದೆ, ಯಾರ ಕಡೆಯಿಂದ ಪೇಮೆಂಟ್ ಆಯ್ತು ಅಂತ ಇರ್ತದೆ. ಅದೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋ ಮುಖೇನ ನಾವು ತೋರಿಸಬಹುದು. ಆಸ್ ಎ ಡ್ಯೂಟಿಫುಲ್ ಹಸ್ಬೆಂಡ್, ನೋಡಿ, ಆಸ್ ಎ ಡ್ಯೂಟಿಫುಲ್ ಹಸ್ಬೆಂಡ್ I had discharged my responsibility. Today, as a dutiful husband, I had discharged my duties towards the wife. What are your duties? To take care of her in all the way. Aita, in sense of in sense of health. ಹೆಲ್ತ್ ನಿಟ್ಟಿನಲ್ಲಿ ಅವಳನ್ನ ಕಾಪಾಡಬೇಕು, ಅದು ಡ್ಯೂಟಿ ಇರುತ್ತೆ ಹಸ್ಬೆಂಡ್. ಆ ನಿಟ್ಟಿನಲ್ಲಿ ಅವನು ಕಾಯಿಲೆ ಕಸಾಲೆ ಬಂದಾಗ ಹೆಂಡತಿ ಕರ್ಕೊಂಡು ಹೋಗಿ ತೋರಿಸಿರೋ ದಾಖಲೆಗಳು ಇರುತ್ತಲ್ವಾ, ಅದನ್ನ ಕೊಡುವಂಥದ್ದು. ಆಕೆಗೆ ಮಾನಸಿಕ ಒಂದು ಇದು ಕೊಡುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಅವಳನ್ನ ಎಲ್ಲಾ ಕಡೆ ಟೂರ್ಗೆ ಕರ್ಕೊಂಡು ಹೋಗಿ ಟೂರ್ ಮಾಡಿಸಿರುವಂತದ್ದು ಫೋಟೋಗಳಿರುತ್ತೆ, ಆ ಫೋಟೋಗಳನ್ನು ತೋರಿಸುವಂಥದ್ದು. ಆಕೆ ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿರ್ತಾಳೆ, ಈ ನಿಟ್ಟಿನಲ್ಲಿ ಆಕೆಯನ್ನ ಕರ್ಕೊಂಡು ಎಕ್ಸಾಮ್ ನ ಕಟ್ಸಿರ್ತಾನೆ. ನೀನ್ ಎಕ್ಸಾಮ್ ನ ತಗೋ ಅಂತ ಹೇಳಿರ್ತಾನೆ, ಅಥವಾ ಈ ಕೋರ್ಸ್ ಅನ್ನ ಮಾಡಿಸು ಅಂತ ಹೇಳಿರ್ತಾನೆ. ಆ ಕೋರ್ಸ್ ಡೀಟೇಲ್ಸ್ ಇರುತ್ತೆ, ಆ ಕೋರ್ಸ್ ಡೀಟೇಲ್ಸ್ ನ ತೋರಿಸಿ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅವಳ ಒಂದು ಪ್ರೋಗ್ರೆಸ್ಗೆ ಗಂಡ ಹೆಲ್ಪ್ ಮಾಡಿದ್ದೇನೆ ಅನ್ನೋ ಸಹಕಾರಿಗೆ ಒಂದು ರಿಪೋರ್ಟ್, ಒಂದು ದಾಖಲೆ ಆಯ್ತು. ಈ ನಿಟ್ಟಿನಲ್ಲಿ ಆಸ್ ಎ ಡ್ಯೂಟಿಫುಲ್ ಹಸ್ಬೆಂಡ್ ಐ ಹ್ಯಾಡ್ ಡಿಸ್ಚಾರ್ಜ್ಡ್ ಮೈ ಬರ್ಡನ್ ಆಫ್ ಡ್ಯೂಟಿ ಟುವರ್ಡ್ಸ್ ದಿ ವೈಫ್ ಅಂತ ನೀವು ತೋರಿಸಿದಾಗ, ವೇರ್ ಇಸ್ ದ ಡ್ಯಾಮೇಜಸ್? ಅವಳ ಪ್ರಶ್ನೆ ಏನು? my husband has a duty to look after me, whereas he had breached that duty, and as I am seeking compensation in DV case ಅಂತ ಹೇಳ್ತಾಳೆ. ಡ್ಯೂಟಿ ತೋರಿಸ್ತಿರ್ತಾಳೆ, ಡ್ಯೂಟಿಯನ್ನ ತೋರಿಸ್ತಾ ಇರ್ತಾಳೆ, ಬ್ರೀಚ್ ಆಫ್ ಡ್ಯೂಟಿ ತೋರಿಸ್ತಾ ಇರ್ತಾಳೆ, ಡ್ಯಾಮೇಜಸ್ ಕ್ಲೇಮ್ ಮಾಡ್ತಾ ಇರ್ತಾಳೆ. ಯು ಶೋ ದಟ್ ಟು ದ ಕೋರ್ಟ್ ದಟ್ ಐ ಹ್ಯಾಡ್ ಡಿಸ್ಚಾರ್ಜ್ಡ್ ಮೈ ಡ್ಯೂಟಿ, whatever the duty I am having, I am discharged it as a dutiful husband ಅಂತ ಹೇಳಿ, ಅದಕ್ಕೆ ಸಪೋರ್ಟಿಂಗ್ ಆಗಿ, ಅದಕ್ಕೆ ಕರೋಬ್ರೇಟ್ ಆಗಂತ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಿ. ಅಲ್ಲಿ ನೀವು ಕರೆಕ್ಟ್ ಆಗಿ ನನ್ನ ಡ್ಯೂಟಿಯನ್ನ ಮಾಡಿದ್ದೀನಿ ಅಂತ ತೋರಿಸಿದ್ರೆ, ಸೊ ಪ್ರಾಬಬಿಲಿಟಿ ದ ಕೇಸ್ ವಿಲ್
ಬಿ ಇನ್ ಯುವರ್ ಫೇವರ್. ಅಂಡ್ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್, ಎಷ್ಟು ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಯಾರ್ಕಾಯ್ತು, ಡ್ಯಾಮೇಜ್, ಹೌ ಮಚ್ ಡ್ಯಾಮೇಜ್ ಇಸ್ ಶಿ ಸಸ್ಟೈನ್, ಆಲ್ ದಿಸ್ ಥಿಂಗ್ ಆಯ್ತಾ. CCTV ಫುಟೇಜಸ್ಗಳು, ಮನೇಲಿ ಏನೋ ಗಲಾಟೆಗಳಾಯ್ತು ಅಂತ ಅಲಿಗೇಷನ್ಸ್ ಮಾಡಿದ್ರೆ, ಫಾಲ್ಸ್ ಅಲಿಗೇಷನ್ಸ್ ಮಾಡಿದ್ರೆ, CCTV ಅದ್ರ ರೆಕಾರ್ಡ್ಸ್ಗಳಿದ್ರೆ ರೆಕಾರ್ಡ್ ತೋರಿಸುವಂತದ್ದು, ನನ್ಗೆ ಹೊಡೆದಿದ್ರೆ ನೋಡಿ, ಈ ಮುಂಚೆ ಜಗಳ ಆಯ್ತು, ಹೊಡೆದಿದ್ದೇನೆ ಬಡ್ದಿದ್ದೇನೆ ಅಂತ ಹೇಳಿರ್ತಾಳೆ. ಈ ಮುಂಚೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರಾ ಅಂತ ವಕೀಲರು ಪ್ರಶ್ನೆ ಕೇಳಿದಾಗ ಅವಳು ತಬ್ಬಿಬ್ಬಾಗ್ಬಿಡ್ತಾಳಲ್ಲ, ಇಲ್ಲ ಕೊಟ್ಟಿಲ್ಲ ನಾವು. ಮತ್ತೆ ಹೆಂಗ್ ಹೇಳ್ತೀರಾ ಜಗಳ ಆಯ್ತು ಹೊಡೆದಿದ್ದನ್ನ ಬಡ್ದಿದ್ದಾನೆ ಅಂತ ಹೆಂಗ್ ಹೇಳ್ತೀರಾ? ಈ ಮುಂಚೆ ಜಗಳ ಆಯ್ತು, ಈ ಮುಂಚೆ ನ್ಯಾಯ ಪಂಚಾಯಿತಿ ಆಯ್ತು, ಯಾರ ಮುಂದೆ ಆಯ್ತು, ಯಾವಾಗ ಆಯ್ತು ನೋಡಿ. ಸೊ ದೇರ್ ಇಸ್ ಎ ಕ್ರಾಸ್ ಎಕ್ಸಾಮಿನೇಷನ್ ಪಾರ್ಟ್. ಯು ಆಸ್ ಬೀಯಿಂಗ್ ಅ ಲಾಯರ್ ಆರ್ ಆಸ್ ಬೀಯಿಂಗ್ ಅ ಲಿಟಿಗೆಂಟ್, you focus upon the questions to be put forth to a complainant. ಏನು ಪ್ರಶ್ನೆಗಳನ್ನ ಕೇಳಿ ಆಕೆಯನ್ನ ಅಥವಾ ಆ ವ್ಯಕ್ತಿಯ ಬಾಯಿ ಕಡೆಯಿಂದ ನಿಜಾಂಶವನ್ನ ತೆಗೆಯುವಂಥದ್ದು ಆ ಕೆಲಸ ಆಗ್ಬೇಕು. ಆ ನಿಟ್ಟಿನಲ್ಲಿ ವಕೀಲರಿಗೆ ಸಹಾಯ ಮಾಡ್ಬೇಕು. ಕಕ್ಷಿದಾರರು ಸಹಾಯ ಮಾಡಿ ಹೇಳ್ಬೇಕು, ನೋಡಿ ಸರ್ ಈ ತರ ಪ್ರಶ್ನೆಗಳನ್ನ ಕೇಳಿ ಸರ್, ಅವಾಗ ಅವಳು ಸಿಗ್ಬೀಳ್ತಾಳೆ ಅಂತ ಹೇಳ್ಕೊಡ್ಬೇಕು. ಹೇಳ್ಬೇಕು, ಅವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ಬೇಕು, ಅದ್ರ ಮೇಲೆ ವರ್ಕೌಟ್ ಮಾಡ್ಬೇಕು, ಕ್ರಾಸ್ ಎಕ್ಸಾಮಿನೇಷನ್ ಮೇಲೆ ವರ್ಕ್ ಮಾಡ್ಬೇಕು, ಕ್ವಶನ್ಸ್ ಫ್ರೇಮಿಂಗ್ ಅಲ್ಲಿ ವರ್ಕ್ ಮಾಡ್ಬೇಕು. ಒಂದು ಥಿಯರಿಯನ್ನ ತಗೋಬೇಕು, ಒಂದು ಥಿಯರಿಗೆ ಆ ಥಿಯರಿಯಲ್ಲಿ ಆ ಕೇಸನ್ನ ತಗೊಬರ್ಬೇಕು. ಅಷ್ಟನ್ನ ಮಾಡಿದ್ರೆ ಈ ರೀತಿಯಾದಂತಹ ಸುಳ್ಳು ಪ್ರಕರಣಗಳಿಂದ ಹೊರಬರ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. So hope that the class was very useful. Can I ask a question, sir? Sir, can I ask a question? Do one thing, sir. It's almost 9:56. Please do ask me in the group, okay? Okay, sir. I will do that. ಸಪರೇಟ್ ಆಗಿ ನನಗೆ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿ ನಾನು ಉತ್ತರವನ್ನ ಕೊಡ್ತೀನಿ. ಏನು ಈ ಒಂದು ವಿಡಿಯೋ ನಿಟ್ಟಿನಲ್ಲಿ ಅಲ್ಲೂ ಸಹ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ನಂಬರ್ಗೆ ನೀವು ಕರೆಯನ್ನ ಮಾಡಿದ್ರೆ ನಾವು ಅದಕ್ಕೆ ಉತ್ತರವನ್ನ ಕೊಡ್ತೀವಿ. Thank you, sir. ಸೊ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ತರಗತಿಯನ್ನ ಇನ್ಫಾರ್ಮ್ ಮಾಡ್ತೀವಿ. ಧನ್ಯವಾದ.